Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗೌರ್ಮೆಂಟ್ ಪೀಪಲ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಏನ್ ಮಾಡ್ತೀನಿ ಅಂದ್ರೆ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಪಿ ಯು ಸಿ ಕ್ಲಾಸಸ್ ಮಾಡಿಸಿದ್ದೆ. ಓಕೆ, ನಾನು ಏನ್ ಮಾಡ್ತಿದ್ದಾರೆ ನಾರ್ಮಲಿಗೆ ಬೋರ್ಡಿಗೆ ಕೇಳುವಂತ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತಿದ್ದೀನಿ. ಸೊ ಅದಾದ್ಮೇಲೆ ನಾನೇನ್ ಮಾಡ್ತೀನಿ ಅಂದ್ರೆ ಎಕ್ಸರ್ಸೈಸ್ ಕ್ವಶನ್ಸ್ ಸಾಲ್ವ್ ಮಾಡಿಸಿ ಮತ್ತೆ ಸಿಟಿ ಮತ್ತೆ ಮೇನ್ಸ್ ಜೆಇ ಮೇನ್ಸ್ ಕ್ವಶನ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ನಾವೇನ್ ಮಾಡಿದ್ರೆ ಈಗ ಫಸ್ಟ್ ಪಿ ಯು ಸಿ ಸೆಟ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಿ, ನಾನು ಈಗೆಲ್ಲ ಪ್ಲೇ ಲಿಸ್ಟ್ ರೆಡಿ ಮಾಡಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ನಾನೇನ್ ಹೋಗ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತೆ ಈ ಕ್ಲಾಸ್ ಏನ್ ಮಾಡಿರ್ತೀನಿ, ಈ ಕ್ಲಾಸ್ PDF ನೋಟ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ನಾವೇನ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಬಹಳ ಸ್ಲೋ ಅನ್ಸಿದ್ರೆ ನಿಮ್ಗೆ ಏನ್ ಮಾಡಿ ವಿಡಿಯೋನ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಕೆಲವೊಬ್ಬರಿಗೆ ಇದೇ ಸ್ಪೀಡ್ ಕರೆಕ್ಟ್ ಇರುತ್ತೆ, ಬಟ್ ಕೆಲವೊಬ್ಬರಿಗೆ ವಿಡಿಯೋ ಸ್ಪೀಡ್ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾವು ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ, ನಾನು ಕಾನ್ಸೆಪ್ಟ್ ವಿತ್ ಕಾನ್ಸೆಪ್ಟ್ ನಾನು ಎಲ್ಲ ಸಾಲ್ವ್ ಮಾಡ್ತೀನಿ, ಕಾನ್ಸೆಪ್ಟ್ ಜೊತೆ ಸಾಲ್ವ್ ಮಾಡ್ತೀನಿ. ಕಾನ್ಸೆಪ್ಟ್ ನಿಮ್ಗೆ ಬರ್ತಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗಿ ನೀವು. ಓಕೆ, ನಿಮ್ಗೆ ಕಾನ್ಸೆಪ್ಟ್ ಬರುತ್ತೆ ಅಂತಂದಾಗ ನೀವು ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗಿ. ಸೊ ನಾನು ಏನ್ ಮಾಡ್ತೀನಿ ಈಗ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಕಲಿಯೋಣ. ಕಾನ್ಸೆಪ್ಟ್ ಏನಂದ್ರೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಸೆಟ್. ಓಕೆ, ಸೆಟ್ ಅಂದ್ರೆ ಏನು? ಸೆಟ್ ಇಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂದ್ರೆ ಏನು? ಅಕ್ಯುರೇಟ್ ಆಗಿರಬೇಕು, ಏನಾರಲಿ ಅಕ್ಯುರೇಟ್ ಆಗಿ. ಈಗ ಸಪೋಸ್ ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 2 3 4 5. ಈಗ ನನಗೂ ಕೇಳಿದ್ರೆ ನಾನು ಅದೇ ಅಂತೀರ ನ್ಯಾಚುರಲ್ ನಂಬರ್ಸ್. ಈಗ ಬೇರೆಯವರು ಈಗ ನಿಮ್ಗೂ ಕೇಳಿದ್ರೆ ಅದೇ ಅಂತೀರಲ್ಲ. ಸೊ ನಿಮ್ಗೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನ್ ಹೇಳ್ತೀರಾ? 1 2 3 4 5 ಅಂತ ಹೇಳ್ತೀರಾ. ಅದೇ ಸೆಟ್ ಆಫ್ ಇವನ್ ನಂಬರ್ಸ್ ಅಂದ್ರೆ ನಾನು ಏನ್ ಹೇಳ್ತೀನಿ 2 4 5 6 7 8. ನೀವು ಏನ್ ಹೇಳ್ತೀರಾ 2 4 5 6 7 8. ಸೊ ನಮ್ಗೆ ಸೆಟ್ ಆಫ್ ಇಟ್ ಈಸ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಓಕೆ, ಸೊ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಸೊ ದಟ್ ವಿ ಕಾಲ್ಡ್ ಅದನ್ನ ಒಂದು ಸೆಟ್ ಅಲ್ಲಿ ಅದನ್ನ ಒಂದು ಕರ್ಲಿ ಬ್ರಾಕೆಟ್ ಅಲ್ಲಿ ಬರೆಯೋದನ್ನ ನಾವೇನಂತೀವಿ ಕರ್ಲಿ ಬ್ರಾಕೆಟ್ ಬರ್ಬಿಟ್ಟು ಅದು ಸಪರೇಟೆಡ್ ಬೈ ಕಾಮರ್ಸ್ ನಾವು ಬರೆದ್ರೆ ನಾವೇನ್ ಮಾಡ್ತೀವಿ ಅದನ್ನ ಸೆಟ್. ಬಟ್ ಇದೇ ಒಂಥರದ್ ನಾವು ರೆಪ್ರೆಸೆಂಟ್ ಮಾಡಲ್ಲ ಸೆಟ್. ಓಕೆ, ಸೆಟ್ ಇದು ಒಂಥರದ ರೆಪ್ರೆಸೆಂಟ್ ಸೆಟ್ ವಿ ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ 2 ಫಾರ್ಮ್ಸ್. ಯಾವ ತರ 2 ಫಾರ್ಮ್ಸ್ ರೆಪ್ರೆಸೆಂಟ್ ಮಾಡ್ತೀವಿ? ಒಂದೇನು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ, ಅನ್ನೋದರನ್ನು ರೋಸ್ಟರ್ ಫಾರ್ಮ್ ಅಲ್ಲಿ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು? ಓಕೆ, ಸೊ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಏನ್ ಬರಿತೀವಿ ಅಂದ್ರೆ ನಾವು ಸೆಟ್ ಏನಿರ್ತಲ್ಲ ಅದನ್ನ ಪ್ರಾಪರ್ಟಿ ಬರಿತೀವಿ. ಓಕೆ, ಸೊ ಸೆಟ್ ಇಂದ ಏನಿರ್ತೀವಿ ಅದು ಪ್ರಾಪರ್ಟಿ ಬರ್ತೀವಿ. ಓಕೆ, ಸೆಟ್ ಇಲ್ಲಿ ನೋಡಿ ಏನಂದ್ರೆ ಸೆಟ್ ಆಫ್ ಈವನ್ ನಂಬರ್ಸ್ ಹೆಂಗ್ ಬರಿತೀವಿ ಅಂದ್ರೆ ಇನ್ ದ ಫಾರ್ಮ್ ಆಫ್ ರೋಸ್ಟರ್ ಫಾರ್ಮ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅನ್ ಈವನ್ ನಂಬರ್. ಓಕೆ, ಸೊ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈವನ್. ಇಲ್ಲಿ ನೋಡಿ ಇದು ಈವನ್ ನಂಬರ್ ಅನ್ನೋದೇನು ಪ್ರಾಪರ್ಟಿ. ಓಕೆ, ಸೊ ಪ್ರಾಪರ್ಟಿ ಅಂದ್ರೆ ಏನು? 2 4 6 8 ಇವೆಲ್ಲ ನಂಬರ್ದು ಈವನ್ ನಂಬರ್ದು ಪ್ರಾಪರ್ಟಿ. ಅದು ಪ್ರಾಪರ್ಟಿ ನಾನು ಡೈರೆಕ್ಟ್ ಪ್ರಾಪರ್ಟಿ ಬರ್ತೀನಿ, ನಂಬರ್ ಬರ್ತೀವಿ. ಸೊ ಅದನ್ನ ಇನ್ ಟರ್ಮ್ಸ್ ಆಫ್ ನಾವು ಡೈರೆಕ್ಟ್ ಆಗಿ ಲೀಸ್ಟ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ನಂಬರ್ಸ್ ಫಾರ್ಮೆಟ್ ಅಲ್ಲಿ ಬರೀಬೇಕಂದ್ರೆ ನೋಡಿ ಡೈರೆಕ್ಟ್ ಆಗಿ ಬರ್ತೀವಿ 2 4 6 8 ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್ ಸಪರೇಟೆಡ್ ಬೈ ಕಾಮಾ. ಸೊ ಕಾಮಾ ಇಂದ ಸಪರೇಟ್ ಆಗಿದೆ. ಸೊ ಪ್ಲೇಸ್ಡ್ ವಿತ್ ಇನ್ ದ ಬ್ರೇಸಸ್. ಯಾವ ಬ್ರೇಸಸ್? ಫ್ಲವರ್ ಬ್ರಾಕೆಟ್ ಒಳಗಡೆ ಬರೋದು. ಓಕೆ, ಸೊ ನಾವು ಸಪರೇಟೆಡ್ ಬೈ ಕಾಮಾ ಬರೆದಾಗ ನಾವೇನಿರುತ್ತೆ ಇದು ರೋಸ್ಟರ್ ಫಾರ್ಮ್ ಆಗುತ್ತೆ. ಸೊ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅದ್ರ ಪ್ರಾಪರ್ಟಿ ನ ಒಂದು ಸೆಟ್ ಅಲ್ಲಿ ಒಂದು ಕರ್ಲಿ ಬೇಸಿಸ್ ಅಲ್ಲಿ ಬರೆಯೋದನ್ನ ನಾವು ಅಂತೀವಿ ಸೆಟ್ ಬಿಲ್ಡರ್ ಫಾರ್ಮ್ ಅಂತ. ಡೈರೆಕ್ಟ್ ಆಗಿ ಎಲಿಮೆಂಟ್ಸ್ ಬರೆಯೋದನ್ನ ನಾವು ಅಂತೀವಿ ರೋಸ್ಟರ್ ಫಾರ್ಮ್ ಅಂತ ಹೇಳಿ. ಬಟ್ ವಾಟ್ ಆರ್ ನಾಟ್ ಸೆಟ್? ಓಕೆ, ಸೆಟ್ ಯಾವ್ಯಾವ ಸೆಟ್ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ವಿಚ್ ಆರ್ ನಾಟ್ ಸೆಟ್, ಯಾವ ಸೆಟ್ ಆಗಲ್ಲ ಅಂತಂದ್ರೆ ಈಗ ಸಪೋಸ್ ನೋಡಿ ಸೆಟ್ ಅಂದ್ರೆ ಏನು? ಸೆಟ್ ಇಸ್ ನಥಿಂಗ್ ಬಟ್ ನಾವು ಕೇಳಿದ್ರು ಒಂದಿರ್ಬೇಕು. ಈಗ ಸಪೋಸ್ ನೋಡಿ ಮೋಸ್ಟ್ ಡೇಂಜರಸ್ ಎನಿಮಲ್ ಒಂದೇ ಅರ್ಥ. ಓಕೆ, ಮೋಸ್ಟ್ ಡೇಂಜರಸ್ ಎನಿಮಲ್ ಒಂದೇ ಅರ್ಥ ಅಂದ್ರೆ ಎನಿಮಲ್ ಯಾವ್ದು ಇರ್ಬೋದು? ಈಗ ನನಗೆ ಟೈಗರ್ ಇರ್ಬೋದು. ಓಕೆ, ನಿಮ್ಗೆ ಯಾವ್ದು? ನಿಮ್ಗೆ ಲಯನ್ ಇರ್ಬೋದು. ಓಕೆ, ಕೆಲವೊಬ್ರಿಗೆ ಎಲಿಫೆಂಟ್ ಆಗಿರ್ಬೋದು, ಕೆಲವೊಬ್ರಿಗೆ ಜೀಬ್ರಾ ಆಗಿರ್ಬೇಕು. ಓಕೆ, ಸೊ ಅವಿಗೆ ಅಂದ್ರೆ ಪರ್ಸನ್ ಟು ಪರ್ಸನ್ ಇಟ್ ಇಸ್ ಚೇಂಜಿಂಗ್, ರೈಟ್? ಓಕೆ, ಅಂದ್ರೆ ನಮ್ಮ ಸೆಟ್ ಅಲ್ಲಿ ಅಂದ್ರೆ ಏನು? ಸೆಟ್ ಇಸ್ ನಥಿಂಗ್, ಇಟ್ ಹ್ಯಾಸ್ ಟು ಬಿ ವೆಲ್ ಡಿಫೈನ್ಡ್. Okay, it has to be well defined, which means the most dangerous animal on the earth ಅದರದ್ದು ಕಲೆಕ್ಷನ್ ಏನಿರುತ್ತೆ ದಟ್ ಈಸ್ ನಾಟ್ ಎ ಸೆಟ್. ಇದು ಸೆಟ್ ಆಗಲ್ಲ. ಅದೇ ತರ ಬೆಸ್ಟ್ ಕ್ರಿಕೆಟರ್ ಇನ್ ದ ವರ್ಲ್ಡ್, ಕಲೆಕ್ಷನ್ ಆಫ್ ಬೆಸ್ಟ್ ಕ್ರಿಕೆಟರ್ ಇನ್ ದ ವರ್ಲ್ಡ್, ಬೆಸ್ಟ್ ಕ್ರಿಕೆಟರ್ ಆಫ್ ವರ್ಲ್ಡ್. ಈಗ ನನ್ನ ಪ್ರಕಾರ ಬೇರೆ. ಓಕೆ, ನನ್ನ ಪ್ರಕಾರ ಏನು? ನನ್ನ ಪ್ರಕಾರ ಈಗ ನಾನು ಏನ್ ಹೇಳ್ತೀನಿ, ನನ್ನ ಪ್ರಕಾರ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿ. ಓಕೆ, ನನ್ನ ಪ್ರಕಾರ ಸಚಿನ್ ತೆಂಡೂಲ್ಕರ್, ವೀರೇಂದ್ರ ಸೆಹ್ವಾಗ್ ಅಂತ ಹೇಳಿ. ನಿಮ್ ಪ್ರಕಾರ ಏನ್ ಹೇಳ್ತೀರಾ? ನಿಮ್ ಪ್ರಕಾರ ವಿರಾಟ್ ಕೊಹ್ಲಿ, MS ಧೋನಿ, ರೋಹಿತ್ ಶರ್ಮಾ ಅಂತೀರಾ. ಓಕೆ, ಸೊ ದಟ್ ಈಸ್ ಈಗ ನನ್ನ ಪ್ರಕಾರ ಚೇಂಜ್ ಆಗ್ತಿದೆ, ನಿಮ್ ಪ್ರಕಾರ ಚೇಂಜ್ ಆಗ್ತಿದೆ, ಹೌದಾ? ಸೊ ಇನ್ನೊಬ್ರು ಕೇಳಿದ್ರೆ ಅವ್ರು ಇನ್ನೊಬ್ರು ಹೇಳ್ತಾರೆ. ಓಕೆ, ವಿಚ್ ಮೀನ್ಸ್ ಆ ತರ ಇರ್ಬಾರ್ದು. ಈಗ ಸೆಟ್ ಅಂತ ಅಂದಾಗ ಎಲ್ಲರ ಬಾಯಿಂದನೂ ಸೇಮ್ ಬರ್ಬೇಕು. ಓಕೆ, ಈಗ ನೋಡಿ ನ್ಯಾಚುರಲ್ ನಂಬರ್ಸ್ ಈಗ ನನ್ನ ಬಾಯಿಂದ ಸೇಮ್ ಬರುತ್ತೆ, ನಿಮ್ ಬಾಯಿಂದ ಸೇಮ್ ಬರುತ್ತೆ. ಓಕೆ, ಇನ್ನೊಬ್ರು ಬಾಯಿಂದ ಕೇಳಿದ್ರು ಸೇಮ್ ಬರುತ್ತೆ. ಓಕೆ, ಸೊ ದಟ್ನ ಏನಂತೀವಿ? ಸೆಟ್ ಅಂತ ಅಂತೀವಿ. ಓಕೆ, ಸೊ ವಿಚ್ ಬೆಸ್ಟ್ ಕ್ರಿಕೆಟರ್ ಇನ್ ದ ವರ್ಲ್ಡ್ ಇಟ್ ಈಸ್ ಚೇಂಜಿಂಗ್ ಪರ್ಸನ್ ಟು ಪರ್ಸನ್, ದಟ್ ಈಸ್ ಇಟ್ ಈಸ್ ನಾಟ್ ಸೆಟ್. ಅದು ಮೋಸ್ಟ್ ದಿಸ್ ಕಲೆಕ್ಷನ್ ಆಫ್ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಆನ್ ದಿ ವರ್ಲ್ಡ್. ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಯಾರು ಇರ್ತಾನೆ? ಯಾರಿಗೆ ಗೊತ್ತು? ಓಕೆ, ಯಾವ
ನನ್ನ ಪ್ರಕಾರ ಬೇರೆ, ನನ್ನ ಪ್ರಕಾರ ಐನ್ಸ್ಟೀನ್ ಅಂತೀನಿ. ಸೊ ನನ್ನ ಪ್ರಕಾರ ಐನ್ಸ್ಟೀನ್ ಮಾತ್ರ ಚಂದ್ರಶೇಖರ್ ಅಂತೀನಿ. ಓಕೆ, ನನ್ನ ಪ್ರಕಾರ ಸಿ ವಿ ರಾಮನ್ ಅಂತೀನಿ. ನಿಮ್ ಪ್ರಕಾರ ಏನ್ ಹೇಳ್ತೀವಿ? ಸೊ ನಿಮ್ ಪ್ರಕಾರ ನೀವು ಸೊ ಸ್ವಾಮಿ ವಿವೇಕಾನಂದ ಅನ್ಬೋದು. ಓಕೆ, ಸೊ ಬೇರೆ ಬೇರೆ ಇರ್ಬೋದು. ದಟ್ ಈಸ್ ವೈ ಮೋಸ್ಟ್ ಈ ತರ ಮೋಸ್ಟ್ ಬೆಸ್ಟ್ ಓಕೆ ಅಥವಾ ಮೋಸ್ಟ್ ಟ್ಯಾಲೆಂಟೆಡ್ ಈ ತರ ಬಂದಾಗ ದೆನ್ ವಿ ಕ್ಯಾನ್ ಸೇ ದೀಸ್ ಆರ್ ನಾಟ್ ಕಲೆಕ್ಷನ್ ಆಫ್ ಇದೆಲ್ಲ ಕಲೆಕ್ಷನ್ ಏನಿರುತ್ತೆ ಸೆಟ್ ಆಗಲ್ಲ ಅಂತ ಹೇಳ್ತೀವಿ. ಓಕೆ, ವಿಚ್ ಆರ್ ನಾಟ್ ಸೆಟ್ ಅಂತ ಬಂದಾಗ ಈ ತರ ಮೋಸ್ಟ್ ಬೆಸ್ಟ್ ಅಂತ ಬಂದಾಗ ದೀಸ್ ಆರ್ ನಾಟ್ ಸೆಟ್ ಅಂತ ಹೇಳ್ಬೋದು. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ ಎಂಟಿ ಸೆಟ್ ಅಂದ್ರೆ. ಎಂಟಿ ಸೆಟ್ ಅಂದ್ರೆ ಏನು? ಎ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್. ಆ ಸೆಟ್ ಅಲ್ಲಿ ಏನಿರುತ್ತೆ ಅದರಲ್ಲಿ ಏನು ಎಲಿಮೆಂಟ್ ಇರಲ್ಲ, ಆ ತರ ಏನಿರುತ್ತೆ ಎಂಟಿ ಸೆಟ್. ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತಿದ್ರು? ಈ ತರ ಪೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಈ ತರ ಎಂಟಿ ಸೆಟ್ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈ ತರನ್ನ ಸೊ ನಾವು ಈ ತರ ಬಂದಾಗ ನಂದು ಏನು ಎಂಟಿ ಸೆಟ್ ಅಂತ ಅರ್ಥ. ಈ ತರ ಬಂದಾಗ ದಟ್ ಈಸ್ ಆಲ್ಸೋ ಟ್ರೂ. ಅದಕ್ಕೆ ಏನಂತೀವಿ? ವೈಡ್ ಸೆಟ್ ಅಥವಾ ನಲ್ ಸೆಟ್ ಅಂತ ಹೇಳ್ತೀವಿ. ಓಕೆ, ಎಂಟಿ ಸೆಟ್ ನಾವೇನಂತೀವಿ? ವೈಡ್ ಸೆಟ್ ಮತ್ತೆ ನಲ್ ಸೆಟ್ ಅಂತೀವಿ. ಓಕೆ, ಅದೇ ತರ ಇಲ್ಲಿ ನೋಡಿ ಫೈನೈಟ್ ಸೆಟ್. ಫೈನೈಟ್ ಸೆಟ್ ಅಂದ್ರೆ ಎ ಸೆಟ್ ವಿಚ್ ಹ್ಯಾಸ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಕೌಂಟೇಬಲ್ ನಂಬರ್ಸ್. ಕೌಂಟೇಬಲ್ ಎಲಿಮೆಂಟ್ಸ್ ಅಂದ್ರೆ ಒಂದು ಸೆಟ್ ಅಲ್ಲಿ ಕೌಂಟೇಬಲ್ ಎಲಿಮೆಂಟ್ಸ್ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಫೈನೈಟ್ ಸೆಟ್. ಸಪೋಸ್ ಈಗ ನೋಡಿ ಕಲೆಕ್ಷನ್ ಆಫ್ ಓವೆಲ್ಸ್. ಕಲೆಕ್ಷನ್ ಆಫ್ ಓವೆಲ್ಸ್ ಅನ್ನು ಸೊ ಬರಿಬಹುದು, ಕೌಂಟ್ ಮಾಡಬಹುದು, ನೋಡಿ ಕೌಂಟ್ ಮಾಡಬಹುದು. ದೆನ್ ಯು ಕ್ಯಾನ್ ಸೇ ದಿಸ್ ಇಸ್ ಎ ಫೈನೈಟ್ ಸೆಟ್. ಅದೇ ತರ ಈಗ ನೋಡಿ ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್ ಅಂದ್ರೆ ಏನು? ಎ ಸೆಟ್ ವಿಚ್ ಹ್ಯಾಸ್ ಇಂಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ನಾವು ಕೌಂಟ್ ಮಾಡಕ್ ಬರಲ್ಲ. ಓಕೆ, ಈ ಸಪೋಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಬರಿ ಅಂತ ಹೇಳಿ 1 2 3 4 5 6 7 up to ಬರಿಬಹುದು. ಎಲ್ಲ ಬರೆಯಕ್ಕಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ ಅಂದ್ರೆ ಸೊ ಇಲ್ಲಿ ನೋಡಿ ಅದಕ್ಕೋಸ್ಕರ ಸೆಟ್ ಬಿಲ್ಡರ್ ಫಾರ್ಮ್ ಬರ್ತೀವಿ. ಓಕೆ, ಸೊ ಎಲ್ಲ ಬರೆಯಕ್ಕಾಗಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಇದನ್ನ ನೋಡಿ ಹೇಳ್ತೀವಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ಓಕೆ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. ನಾವು ಸೆಟ್ ಬಿಲ್ಡರ್ ಫಾರ್ಮ್ ಯಾಕೆ ಬರಿತೀವಿ ಅಂದ್ರೆ ಈ ತರ ಇನ್ಫೈನೈಟ್ ನಂಬರ್ ಬಂದಾಗ, ಇನ್ಫೈನೈಟ್ ಎಲಿಮೆಂಟ್ಸ್ ಬಂದಾಗ ನಾವೇನ್ ಮಾಡ್ತೀವಿ? ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೆದ್ರೆ ಸೊ ನಮ್ಗೆ ಏನ್ ನೋಡಿ ಈ ತರ ಡಾಟ್ 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 ಬರೆಯಕ್ಕಾಗುತ್ತೆ. ಅದಕ್ಕೋಸ್ಕರ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಅಂತ. ಇದನ್ನು ಸೇಮ್ ಇದೆ, ಬಟ್ ಇದೇನು ಸೆಟ್ ಬಿಲ್ಡರ್ ಫಾರ್ಮ್, ಇದೇನು ನಾರ್ಮಲ್ ರೋಸ್ಟರ್ ಫಾರ್ಮ್ ಅಲ್ಲಿ ಬರೀಬೇಕು. ಓಕೆ, ಸೊ ಇದಾಯ್ತಾ ಇನ್ಫೈನೈಟ್ ಸೆಟ್ ಅಲ್ಲ. ಓಕೆ, ನೆಕ್ಸ್ಟ್ ನೋಡಿ ಸೊ ಸಬ್ಸೆಟ್. ಓಕೆ, ಸಬ್ಸೆಟ್ ಅಂದ್ರೆ ಏನು? ಓಕೆ, ಸಬ್ಸೆಟ್ ಅಂದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಯಾವಾಗ ಹೇಳ್ತೀವಿ? ಓಕೆ, ಎ ಇಸ್ ಎ ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಬಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಇಸ್ ಆಲ್ಸೋ ಎಲಿಮೆಂಟ್ ಆಫ್ ಬಿ. ಈಗ ಸಪೋಸ್ ನೋಡಿ ಈ ಸೆಟ್ ಎ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದು ಸೆಟ್ ಬಿ ಅಂತ ಹೇಳಿ ಇದರಲ್ಲಿ ಎಲ್ಲಾ ಎಲಿಮೆಂಟ್ ಇದರಲ್ಲಿ ಇದಾವೆ ನೋಡಿ. ಓಕೆ, ಇದರೆಲ್ಲ ಇರೋ ಎಲಿಮೆಂಟ್ ಇಲ್ಲಿ ಇದಾವೆ ನೋಡಿ. ಇದರೆಲ್ಲ ಎಲಿಮೆಂಟ್ ಇಲ್ಲಿ ಇದಾವೆ. ಓಕೆ, ವಿಚ್ ಮೀನ್ಸ್ ಇವೆಲ್ಲ ಎಲಿಮೆಂಟ್ ಇದರಲ್ಲಿ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಅರ್ಥ. ಓಕೆ, ಇದರೆಲ್ಲ ಎಲಿಮೆಂಟ್ ಇದರಲ್ಲಿ ಇದ್ದಾಗ ಸೊ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಈ ತರ ಈ ಅಡ್ಡ ಯುನ ಇರ್ತೀವಿ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂದ್ರೆ ಇದರೆಲ್ಲ ಎಲಿಮೆಂಟ್ ಇದರಲ್ಲಿ ಇದ್ದಾಗ ಸೊ ಎ ಇಲ್ಲೆಲ್ಲ ಎಲಿಮೆಂಟ್ ಬಿ ದಲ್ಲಿ ಇದ್ದಾಗ ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಓಕೆ, ಈ ತರ ಅಂತೀವಿ. ಸೊ ನಮ್ಗೆ ಸಬ್ಸೆಟ್ ಆಫ್ ಬಿ ಅಂದ್ರೆ ನಂಬರ್ ಆಫ್ ಇಲ್ಲಿ ನೋಡಿ ಸಪೋಸ್ ಎ ಇಸ್ ಈಕ್ವಲ್ ಟು 1 ಎ ಕಮ ಬಿ ಅಂತ ಒಂದು ಇಲ್ಲಿ ಇದ್ರ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಬರ್ತವೆ? ಸೊ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಟ್ ಎ ಇಸ್ ಈಕ್ವಲ್ ಟು 2 to the power n ಅಂದ್ರೆ ಏನು? ಎಂದ್ರಿಂದ ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಎ. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಇದಾವೆ? 2 ದಟ್ ಇಸ್ 2 to the power 2 ದಟ್ ಇಸ್ ಈಕ್ವಲ್ ಟು 4. ಅಂದ್ರೆ ಸೊ ಇದ್ರದ್ದು ಎಷ್ಟು ಸಬ್ಸೆಟ್ ಬರ್ತಾವೆ ಅಂತ ಹೇಳ್ತಿದ್ದಾರೆ? ದಟ್ ಈಸ್ 4 ಬರ್ತವೆ. ಯಾವ್ಯಾವ ಬರೆಯೋಣ? ಓಕೆ, ನಾವು ಜಸ್ಟ್ ಇದ್ರ ಸಬ್ಸೆಟ್ ಫಸ್ಟ್ ಏನು? ಪೈ ಒಂದು ಸಬ್ಸೆಟ್. ಓಕೆ, ಪೈ ಒಂದು ಸಬ್ಸೆಟ್ ದಟ್ ಸೆಟ್ ಇಟ್ ಆಲ್ಸೋ ಎ ಸಬ್ಸೆಟ್. ಆ ಸೆಟ್ ಒಂದು ಸಬ್ಸೆಟ್ ಅದ್ರ. ಓಕೆ, ಸೊ ಪೈ ಒಂದು ಸಬ್ಸೆಟ್, ಆ ಸೆಟ್ ಒಂದು ಸಬ್ಸೆಟ್. ಓಕೆ, ಸೊ ದಟ್ ಈಸ್ ಇಲ್ಲಿ ಎ ಸಪರೇಟ್ ಆಗ್ತಾರೆ, ನೆಕ್ಸ್ಟ್ ಪಿ. ಸೊ ದೀಸ್ ಆರ್ ದಿ ಸಬ್ಸೆಟ್. ಓಕೆ, ಇವು ಏನಂತ ಸಬ್ಸೆಟ್. ಸಬ್ಸೆಟ್ ಆಫ್ 1 ಕಾಮ ಬಿ. ಓಕೆ, ಸಬ್ಸೆಟ್ ಆಫ್ ದಿ ಸೆಟ್ ಎ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಸಬ್ಸೆಟ್ ಆಫ್ ಸಬ್ಸೆಟ್ಸ್ ಆಫ್ A that is equal to pi A so B so that is 1 A comma B. Okay, ಇವು ಸಬ್ಸೆಟ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ನಾನು ಸಾಲ್ವ್ ಮಾಡಿಸ್ತೀನಿ ಕ್ವಶನ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಏನಿದೆ? ಯೂನಿಯನ್ ಆಫ್ ಸೆಟ್ಸ್. ಓಕೆ, ಯೂನಿಯನ್ ಆಫ್ ಸೆಟ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಓಕೆ, ಇವೆರಡು ಸೆಟ್ ಇದಾವ. ಓಕೆ, ಇವೆರಡು ಸೆಟ್ ಇರೋ ಎಲ್ಲ ಎಲಿಮೆಂಟ್ಸ್ ಬರೀಬೇಕು. ಓಕೆ, ಯೂನಿಯನ್ ಇಸ್ ನಥಿಂಗ್ ಬಟ್ ಜೋಡಿಸೋದು. ಓಕೆ, ಇದರಲ್ಲೂ ಇದರಲ್ಲಿ ಎಲಿಮೆಂಟ್ಸ್ ಬರಬೇಕು, ಇದರಲ್ಲೂ ಎಲ್ಲ ಎಲಿಮೆಂಟ್ಸ್ ಬರಬೇಕು. ದಟ್ ಈಸ್ ಎ ಯೂನಿಯನ್ ಸೊ ಬಿ ದಟ್ ಈಸ್ ಈಕ್ವಲ್ ಟು ಈ ಎಲ್ಲ ಎಲಿಮೆಂಟ್ಸ್ ಎಲ್ಲ ಬರ್ಕೊಂಡು 1 2 3 4 5. ಸೊ ಯೂನಿಯನ್ ಆಫ್ 2 3 4 5 6. ಓಕೆ, ಸೊ ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬರ್ಬಿಡು. ಓಕೆ, ಇದರಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬರ್ಬಿಟ್ಟು ದಟ್ ಈಸ್ ವಾಟ್ 1 2 3 4 5. ಇದರಲ್ಲಿರೋ ಎಲಿಮೆಂಟ್ಸ್ ಬರೀಬೇಕು, ಇದರಲ್ಲಿರೋ ಎಲಿಮೆಂಟ್ಸ್ ಬರಬೇಕು. ಬಟ್ ಇಲ್ಲಿ ರಿಪೀಟ್ ಆಗಿದ್ದ ಎಲಿಮೆಂಟ್ಸ್ ಮತ್ತೆ ಬರೀಬೇಕು. ಸೊ 2 3 4 ಆಗಿದೆ, 2 3 4 5 ಆಲ್ರೆಡಿ ಬರ್ದ್ಬಿಟ್ಟು ಇನ್ನೊಂದೇನು ಉಳಿದಿದ್ದು 6 ರೈಟ್ 6. ಓಕೆ, ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ಇಷ್ಟು.
ಸೊ ಎ ಯೂನಿಯನ್ ಬಿ ಅಂದ್ರೆ ಏನು? ಸೊ 1 2 3 ಇದ್ರಲ್ಲೆಲ್ಲ ಎಲಿಮೆಂಟ್ಸ್ ಬರಿಬೇಕು. ಓಕೆ, ಇದ್ರಲ್ಲಿ ಎಲ್ಲ ಎಲಿಮೆಂಟ್ಸ್ ಬರಿಬೇಕು, ಬಟ್ ರಿಪೀಟ್ ಆಗಿದ್ದ ಎಲಿಮೆಂಟ್ಸ್ ಮತ್ತೆ ಬರಿಬಾರ್ದು. ಓಕೆ, ಸೊ ದಟ್ ಈಸ್ ವಾಟ್ ಎ ಯೂನಿಯನ್ ಬಿ ಅಂತ ಹೇಳ್ತೀವಿ. ಅದೇ ತರ ಎ ಇಂಟರ್ಸೆಕ್ಷನ್ ಬಿ ನೋಡಿ. ಎ ಇಂಟರ್ಸೆಕ್ಷನ್ ಬಿ, ಸೊ ಎ ಇಂಟರ್ಸೆಕ್ಷನ್ ಬಿ ಇಸ್ ನಥಿಂಗ್ ಬಟ್ A intersection B. So that is equal to A set ಬರ್ಕೊಳ್ಳಿ ಫಸ್ಟ್ ಇದೆ. So 1 2 3 4 5 intersection of 2 3 4 5 6. Okay, ಅಂದ್ರೆ intersection is nothing but ಇವೆರಡು ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಕಾಮನ್ ಇದೆ. ಓಕೆ, ಇದರಲ್ಲೂ ಇರಬೇಕು ಎಲಿಮೆಂಟ್ಸ್, ಅದರಲ್ಲೂ ಎಲಿಮೆಂಟ್ಸ್, ಅದನ್ನ ನಾವೇನ್ ಮಾಡ್ತೀವಿ ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ. ಸೊ ದಟ್ ಈಸ್ ಈಕ್ವಲ್ ಟು ಇವೆರಡರ ಮಧ್ಯೆ ಯಾವ ಎಲಿಮೆಂಟ್ಸ್ ಸೇಮ್ ಇದಾವೆ? ದಟ್ ಈಸ್ 2 3 4 5 2 3 4 5 ಇಲ್ಲಿನ ಇದೆ, 2 3 4 5 ಇಲ್ಲಿನ ಇದೆ. ಸೊ ದಟ್ ವಿ ಕಾಲ್ಡ್ ಆಸ್ ಇಂಟರ್ಸೆಕ್ಷನ್ ಆಫ್ 2 3 4 5. ಓಕೆ, 2 3 4 5 2 3 4. ಅದೇ ತರ ಡಿಫರೆನ್ಸ್ ಆಫ್ ಸೆಟ್ ಮೀನ್ಸ್ ಎ ಮೈನಸ್ ಬಿ ಅಥವಾ ಬಿ ಮೈನಸ್ ಎ. ಓಕೆ, ಅಂದ್ರೆ ನೋಡಿ ಎ ಸೆಟ್ ಬರ್ಕೊಂಬಿಡಿ ಫಸ್ಟ್. ಏನ್ ಸೆಟ್ ಇದೆ? ದಟ್ ಈಸ್ 1 2 3 4 5 ಮೈನಸ್ 2 3 4 5 6. ಓಕೆ, ಡಿಫರೆನ್ಸ್ ಅಂದ್ರೆ ಏನು? ಜಸ್ಟ್ ನಾವು ಮೀನಿಂಗ್ ಏನಾದ್ರು ಡಿಫರೆನ್ಸ್ ಅಂದಾಗ, ಓಕೆ, ಸೊ ಅಂದ್ರೆ ಎ ಸೆಟ್ ಅಲ್ಲಿ ಬಿ ಸೆಟ್ ನ ಕಳಿಬೇಕು. ಎ ಸೆಟ್ ಅಲ್ಲಿ ಏನ್ ಕಳಿಬೇಕು? ಬಿ ಸೆಟ್ ನ ಕಳಿಬೇಕು. ಅಂದ್ರೆ ಸೊ ಎ ಸೆಟ್ ಅಲ್ಲಿ ಬಿ ಸೆಟ್ ಅಲ್ಲಿ ಕಳೆದ್ರೆ ಇವೆಲ್ಲ ಬಿ ಎಲಿಮೆಂಟ್ಸ್ ಇದ್ರಲ್ಲಿ ಕಳೆದು ಬಿಡು. 2 ಆಯ್ತಾ 2 ತೆಗೆದ್ಬಿಡು, 3 ಆಯ್ತಾ 3 ತೆಗೆದ್ಬಿಡು, ಇಲ್ಲಿ 4 ಆಯ್ತಾ 4 ತೆಗೆದು, 5 ಆಯ್ತಾ 5 ತೆಗೆದು. ಉಳಿದಿದ್ದೇನೆ ನಮಗೆ 1 ಆಯ್ತಾ, ದಟ್ ಇಸ್ a minus b that is equal to 1. ಇಷ್ಟು a minus b ಅಂದ್ರೆ ಏನು? ಸೊ ದಿಸ್ ಇಸ್ a minus b ಅಂದ್ರೆ ಏನಾಗುತ್ತೆ? ದಟ್ ಈಸ್ 1 ಅಂತ ಬರಬಹುದು. ಓಕೆ, ಇಲ್ಲಿ ಇದ್ರಲ್ಲಿ ಇದು ಕಡೆ ಇವೆಲ್ಲ ಎಲಿಮೆಂಟ್ಸ್ ಅದನ್ನು ತೆಗೆದುಬಿಡೋದು, ಉಳಿಯೋದೇನಂತ ಅದು ಬರಿಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ಡಿಫರೆನ್ಸ್ ಆಫ್ ಸೆಟ್. ಓಕೆ, ಅದ್ರದ್ದು ಇದು ವೆನ್ ಡಯಾಗ್ರಾಮ್ ಹೇಳೋಣ. ಓಕೆ, ವೆನ್ ಡಯಾಗ್ರಾಮ್ ಏನ್ ಬರುತ್ತೆ? ಸಪೋಸ್ ಇಲ್ಲಿ ನೋಡಿ a ಯೂನಿಯನ್ b. Okay, this is set A and this is set B. Okay, this is set A, this is set B ಅಂತ ಬಂದಾಗ, ಓಕೆ, ಇದ್ರದ್ದು ಯೂನಿಯನ್ ಆಗಿ ಏನ್ ಬರುತ್ತೆ? ಯೂನಿಯನ್ ಇಸ್ ನಥಿಂಗ್ ಬಟ್ A ರಲ್ಲಿ ಎಲ್ಲ ಎಲಿಮೆಂಟ್ಸ್ ಬರ್ತೀವಿ, B ರಲ್ಲಿ ಎಲ್ಲ ಎಲಿಮೆಂಟ್ಸ್ ಬರ್ತೀವಿ. ಓಕೆ, ವಿಚ್ ಮೀನ್ಸ್ ದಿಸ್ ಇಸ್ set A, this is set B. ಓಕೆ, ಸೊ ಇದು ಎರಡರ ಯೂನಿಯನ್ ಇಸ್ ನಥಿಂಗ್ ಬಟ್ ಇವೆಲ್ಲ ಎಲಿಮೆಂಟ್ಸ್. ದಿಸ್ ಇಸ್ A ಯೂನಿಯನ್ B. ಇದೇನಾಗುತ್ತೆ? ದಟ್ ಈಸ್ A ಯೂನಿಯನ್ B. ಅದೇ ತರ A ಇಂಟರ್ಸೆಕ್ಷನ್ B ನೋಡಿ. ಸೊ ಈ ಇಂಟರ್ಸೆಕ್ಷನ್ ಬಿ ಇಸ್ ನಥಿಂಗ್ ಬಟ್ ವಾಟ್? ಸೊ ಇದರಲ್ಲೂ ಎಲಿಮೆಂಟ್ಸ್ ಇರಬೇಕು, ಅದರಲ್ಲಿ ಎಲಿಮೆಂಟ್ಸ್. ಇವು ಎರಡು ಎಲಿಮೆಂಟ್ಸ್ ಎಲ್ಲೆಲ್ಲಿ ಇರ್ತವೆ? ಸೊ ನಮ್ಗೆ ಎಲ್ಲೆಲ್ಲಿ ಇರ್ತವೆ ಎಲಿಮೆಂಟ್ಸ್ ಅವು? ಓಕೆ, ಸೊ ಇವೆರಡು ಕೂಡಿ ಎಲಿಮೆಂಟ್ಸ್ ಎಲ್ಲಿ ಇರ್ತವೆ? ದಿಸ್ ಇಸ್ ವಾಟ್ ಎ, ದಿಸ್ ಇಸ್ ಎ ಇಂಟರ್ಸೆಕ್ಷನ್. ಇದೇನಾಗುತ್ತೆ? ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಎ ಯೂನಿಯನ್ ಬಿ ಇಸ್ ನಥಿಂಗ್ ಬಟ್ ಇದು ಕಂಪ್ಲೀಟ್ ಆಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದಾಗುತ್ತೆ. ಅದೇ ತರ ಎ ಮೈನಸ್ ಬಿ ಅಂದ್ರೆ ಏನು ಬರುತ್ತೆ? ಸೊ ದಟ್ ಈಸ್ this is set A and this is set B. Okay, set A ಮತ್ತೆ set B. ಇದು set A ಎಲಿಮೆಂಟ್ಸ್, ಇದು set B ಎಲಿಮೆಂಟ್ಸ್. ಇದು set A ಎಲಿಮೆಂಟ್ಸ್, set B ಎಲಿಮೆಂಟ್ಸ್ ಇದ್ದಾಗ set A ಅಲ್ಲಿ B ಕಳಿಬೇಕು ನಾವು. ಓಕೆ, ಏನ್ ಮಾಡಬೇಕು? set A ಅಲ್ಲಿ B ಕಳಿಬೇಕು ಅಂದ್ರೆ ಇದು ತೆಗೆದುಬಿಡಿ. ಓಕೆ, set A ಅಲ್ಲಿ ಏನ್ ಕಳಿಬೇಕು? B ಕಳಿಬೇಕು ಅಂದ್ರೆ set ಇದು A ಇದೆ, B ತೆಗೆದುಬಿಡಿ. B ತಗೊಳ್ಳೋಕೆ this is what? So this is A minus B. ಅದೇ ತರ B minus A ಬಂದಾಗ ಏನ್ ಮಾಡಬೇಕು? ಇದು A ತೆಗೆದುಬಿಡೋದು, B ಅಷ್ಟೇ ಬಿಡಿ. ಓಕೆ, ಸೊ ದಿಸ್ ಇಸ್ ಡಿಫರೆನ್ಸ್ ಆಫ್ ಸೊ ಇನ್ ಈಸ್ 2 ಸೆಟ್ಸ್. ಓಕೆ, ಇಷ್ಟ ಆಯ್ತಾ? ಓಕೆ, ಇಷ್ಟ ಆದ್ಮೇಲೆ ಈಗ ನಾವು ಪ್ರಾಬ್ಲಮ್ಸ್ ಮಾಡೋಣ. ಇನ್ನೊಂದು ಲಾಸ್ಟ್ ನೋಡಿ, ಕಾಂಪ್ಲಿಮೆಂಟ್ ಆಫ್ ಸೆಟ್. ಸೊ ಕಾಂಪ್ಲಿಮೆಂಟ್ ಸೆಟ್ ಅಂದ್ರೆ ಸೊ ಎ ಸೆಟ್ ಅಂತ ಕೊಟ್ಟಿದ್ದಾನೆ. ಸೊ ಯೂನಿವರ್ಸಲ್ ಸೆಟ್ ಅಲ್ಲಿ ಎ ಕಳಿಬೇಕು. ಓಕೆ, ಸೊ ಕಾಂಪ್ಲಿಮೆಂಟ್ ವಿ ರೆಪ್ರೆಸೆಂಟ್ as a dash that is equal to ಯೂನಿವರ್ಸಲ್ ಸೆಟ್ ಮೈನಸ್ ಎ. ಯೂನಿವರ್ಸಲ್ ಸೆಟ್ ಅಲ್ಲಿ ಕಳಿಬೇಕು, ಎ ಕಳಿಬೇಕು. ಸೊ ದಿಸ್ ಮೀನ್ಸ್ a dash that is equal to ಯೂನಿವರ್ಸಲ್ ಸೆಟ್ ಬರ್ತದೆ. ದಟ್ ಇಸ್ ಯೂನಿವರ್ಸಲ್ ಸೆಟ್ ಏನು ಕೊಟ್ಟಿದ್ರೆ 1 2 3 4 5 6 ಮೈನಸ್ ಆಫ್ ಎ ಸೆಟ್ ದಟ್ ಈಸ್ 1 2 3. ಓಕೆ, ಸೊ ಇದು ಯೂನಿವರ್ಸಲ್ ಸೆಟ್ ಅಲ್ಲಿ 1 2 3 ಕಳ್ಬಿಡಿ. ಸೊ ಇಲ್ಲಿ ನೋಡಿ ಎ ಮೈನಸ್ ಬಿ ಅಂತಂದಾಗ ಏನ್ ಮಾಡಿದ್ವಿ? ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ತೆಗೆದುಬಿಟ್ಟಿದ್ವಿ. ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ತೆಗೆಯೋಣ. ಓಕೆ, ಇಲ್ಲಿರೋ ಎಲಿಮೆಂಟ್ಸ್ ಎ ಇದೆ, ಇಲ್ಲಿ ತೆಗೆದುಬಿಡಿ. ಸೊ ಇಲ್ಲಿ 2 ಐತೆ 2 ತೆಗೆದುಬಿಡಿ, 3 ಐತೆ 3 ತೆಗೆದುಬಿಡಿ. ಉಳಿಯೋದು ನಮಗೆ ಸೊ ದಟ್ ಈಸ್ ವಾಟ್ a dash that is equal to so 4 5 6. ಏನ್ ಬಂತು ನಮಗೆ? a dash that is equal to 4 5 6. This is what the complement is. Complement ಅಂದ್ರೆ ಏನು? a dash is equal to ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕಳಿಬೇಕು? a ನ ಕಳಿಬೇಕು. ಓಕೆ, ಇಷ್ಟ ಆಯ್ತಾ? ಸೊ ಇಷ್ಟು ಮಾಡಿದ್ಮೇಲೆ ನಿಮ್ಗೆ ಸೊ ಇಷ್ಟು ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ಸೊ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ಓಕೆ, ನಾವು ಕ್ವಶನ್ಸ್ ಹೋಗೋಣ. ಓಕೆ, ನಾವು ಜಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಮಾಡಿದ್ರೆ ಕ್ವಶನ್ಸ್ ಈಸಿಯಾಗಿ ಮಾಡ್ತೀವಿ ನಾವು. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್ ಎ ಸೆಟ್ ಕೊಟ್ಟಿದ್ದಾರೆ, ಸೊ ಬಿ ಸೆಟ್ ಕೊಟ್ಟಿದ್ದಾರೆ, ಸಿ ಸೆಟ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಕಂಡುಹಿಡಿಯಬೇಕಂದ್ರೆ ಸೊ ಎ ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ. ವಿ ಹ್ಯಾವ್ ಟು ಫೈಂಡ್ ಎ ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ.
ಓಕೆ ಸೊ ಎ ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಕಂಡುಹಿಡಿ ಅಂತ ಹೇಳಿದ್ರೆ ಓಕೆ ನಾವು ಫಸ್ಟ್ ಏನ್ ಮಾಡೋಣ ಬಿ ಇಂಟರ್ಸೆಕ್ಷನ್ ಸಿ ಕಂಡುಹಿಡಿ ಸೊ ಬಿ ಇಂಟರ್ಸೆಕ್ಷನ್ ಸಿ ದಟ್ ಈಸ್ ಈಕ್ವಲ್ ಟು ಬಿ ಸೆಟ್ ಬರ್ಕೊಳ್ಳಿ ದಟ್ ಈಸ್ 3 4 5 6 intersection of C set ಬರ್ಕೊಳ್ಳಿ that is 5 6 7 8 so your B intersection ಅಂದ್ರೆ ಏನು intersection ಅಂದ್ರೆ ಇವೆರಡರಲ್ಲಿ ಕಾಮನ್ ಎಲಿಮೆಂಟ್ ಇದೆ ಇವೆರಡರಲ್ಲಿ ಕಾಮನ್ ಎಲಿಮೆಂಟ್ ಏನಿದೆ so that is ಏನು ಕಾಮನ್ ಎಲಿಮೆಂಟ್ ಇದೆ 5 ಐತಾ 5 ಐತೆ ಓಕೆ 5 ಎರಡು ಕಡೆ ಇಲ್ಲಿನೂ ಇದೆ ಇಲ್ಲಿದೆ ನೋಡಿ 6 ಐತಾ 6 ಇಲ್ಲಿನೂ ಇದೆ ಇಲ್ಲಿ ಸೊ ಮತ್ತೆ ಏನಾದರೂ ಎಲಿಮೆಂಟ್ ಇದಾವೆ 3 4 ಇಲ್ಲ ಇದ್ರೆ 7 8 ಇದರಲ್ಲಿ ಓಕೆ ಸೊ ದಿಸ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ಸ್ ಇದ್ರೆ 5 6 ಬರುತ್ತೆ ಓಕೆ ಅದೇ ತರ ಎ ಯೂನಿಯನ್ ಆಫ್ ಏನಿದೆ ಬಿ ಇಂಟರ್ಸೆಕ್ಷನ್ ಸಿ ಓಕೆ ಸೊ ಎ ಬರ್ಕೊಳ್ಳಿ ಎ ಸೆಟ್ ಅಲ್ಲಿ ಎ ಸೆಟ್ ಜೊತೆ ಇದರ ಬಿ ಇಂಟರ್ಸೆಕ್ಷನ್ ಸಿ ಬಂದಿದ್ದಲ್ಲ ಅದ್ರ ಜೊತೆ ಯೂನಿಯನ್ ಮಾಡ್ಕೋಬೇಕು ಓಕೆ ಸೊ ಫಸ್ಟ್ ಏನ್ ಮಾಡಿ ಎ ಸೆಟ್ ಅಲ್ಲಿ ಏನಾದ್ರು ಎಲಿಮೆಂಟ್ಸ್ ಮಾಡ್ಕೊಳ್ಳಿ ಯೂನಿಯನ್ ಇಸ್ 1 2 3 4 ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಇದೆ ಬಿ ಇಂಟರ್ಸೆಕ್ಷನ್ ಸಿ ಇದೆ ದಟ್ ಈಸ್ 5 6 ಸೊ ಯೂನಿಯನ್ ಇಸ್ ನಥಿಂಗ್ ಬಟ್ ವಾಟ್ ಇವೆಲ್ಲ ಎಲಿಮೆಂಟ್ಸ್ ಬರ್ದ್ಬಿಡು ಓಕೆ ಫಸ್ಟ್ ಎ ಸೆಟ್ ಅಲ್ಲಿ ಏನಿತ್ತು ಎಲ್ಲ ಎಲಿಮೆಂಟ್ಸ್ ಬರ್ದ್ಬಿಡಿ 1 2 ಯೂನೋ ಎಲಿಮೆಂಟ್ಸ್ ಬರಬೇಕಾ ಓಕೆ ಯೂನೋ ಎಲಿಮೆಂಟ್ಸ್ ಬರಬೇಕು ಬಟ್ ಇಲ್ಲಿ ರಿಪೀಟ್ ಆಗಿದ್ರೆ ಅದು ಒಂದೇ ಸಲ ಬರಬೇಕು ಸೊ ದಟ್ ಈಸ್ 5 and 6 ಸೊ ದಟ್ ಈಸ್ ವಾಟ್ ಏನ್ ಬಂತು ನಮಗೆ ಎ ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ನಥಿಂಗ್ ಬಟ್ ದಿಸ್ ಓಕೆ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ನೋಡಿ ಜಸ್ಟ್ ಕಾಪಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಇಫ್ ಎ ಇಸ್ ಈಕ್ವಲ್ ಟು ಅದೇ ತರ ಸೇಮ್ ಬಟ್ ಇಲ್ಲಿ ಯೂನಿಯನ್ ಕೊಟ್ಟಿದೆ ಓಕೆ ಸೊ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಸೇಮ್ ಕ್ವೆಶ್ಚನ್ ಓಕೆ 2 ಮಾರ್ಕ್ಸ್ ಕೇಳ್ತೀನಿ ನೋಡಿ ಫಸ್ಟ್ ಏನ್ ಮಾಡೋಣ ಸೊ ದಟ್ಸ್ ಯು ರೈಟ್ ಇಟ್ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಅಂತ ಕೊಟ್ಟಿದ್ದಾನೆ ಸೊ ನಾವು ಏನು ಕಂಡುಹಿಡಿಯೋಣ ಬಿ ಯೂನಿಯನ್ ಸಿ ಕಂಡುಹಿಡಿಯೋಣ ಸೊ ದಟ್ ಈಸ್ ಬಿ ಯೂನಿಯನ್ ಸಿ ದಟ್ ಈಸ್ ಈಕ್ವಲ್ ಟು ಬಿ ಸೆಟ್ ಬರ್ಕೊಳ್ಳಿ ದಟ್ ಈಸ್ 7 9 11 30 ಯೂನಿಯನ್ ಆಫ್ 11 13 15 ಎಷ್ಟಿದೆನಾ ಓಕೆ ಇಷ್ಟಾದ್ಮೇಲೆ ನಾವು ಬಿ ಯೂನಿಯನ್ ಸಿ ದಟ್ ಈಸ್ ಈಕ್ವಲ್ ಟು ಬಿ ಯೂನಿಯನ್ ಅಂದ್ರೆ ಏನು ಇದರಲ್ಲೂ ಎಲ್ಲ ಎಲಿಮೆಂಟ್ಸ್ ಬರಬೇಕು ಇದರಲ್ಲೂ ಎಲ್ಲ ಎಲಿಮೆಂಟ್ಸ್ ಬರಬೇಕು ಬಟ್ ರಿಪೀಟ್ ಆಗಿದೆ ಒಂದ್ಸಲ ಒಂದೇ ಸಲ ಬರಬೇಕು ದಟ್ ಈಸ್ 7 9 11 13 ಎಲ್ಲ ಬರುತ್ತೆ ಬಟ್ 11 13 ಆಲ್ರೆಡಿ ಬರ್ಬಿಟ್ಟಿದೆ 11 13 ಸೊ ದಟ್ ಈಸ್ ವೆರಿ ವಾಟ್ ದಟ್ ಈಸ್ 15 ಅಂತ ಬರುತ್ತೆ ಸೊ ದಿಸ್ ಈಸ್ ವಾಟ್ ಬಿ ಯೂನಿಯನ್ ಸಿ ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು ದಟ್ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಸೊ ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ದಟ್ ಈಸ್ ಈಕ್ವಲ್ ಟು ಎ ಬರ್ಕೊಳ್ಳಿ ಎ ಸೆಟ್ ಅಲ್ಲಿ ಏನು ಎಲಿಮೆಂಟ್ಸ್ ಇದಾವೆ ದಟ್ ಈಸ್ 3 5 7 9 11 ಓಕೆ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಏನು ಬಂದಿದೆ ನಮಗೆ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಏನು ಬಂದಿದೆ ದಟ್ ಈಸ್ 7 9 11 13 15 ಓಕೆ ಇಷ್ಟು ಬರುತ್ತೆ ಸೊ ಇಂಟರ್ಸೆಕ್ಷನ್ ಅಂದ್ರೆ ಏನು ಇಂಟರ್ಸೆಕ್ಷನ್ ಇಸ್ ನಥಿಂಗ್ ಬಟ್ ಕಾಮನ್ ಇರೋ ಎಲಿಮೆಂಟ್ಸ್ ನಾವು ಏನು ಬರ್ತೀವಿ ಸೊ ಬರೆಯೋದ್ರಲ್ಲಿ ನಾವೇನಂತೀವಿ ಇಂಟರ್ಸೆಕ್ಷನ್ ಇದರಲ್ಲಿ ಮತ್ತೆ ಇದರಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ನೋಡಿ ಸೊ 3 ಐತಾ 3 ಇಲ್ಲ 5 ಐತಾ 5 ಇಲ್ಲ 7 ಐತಾ 7 ಐತೆ ಸೊ 9 ಐತಾ 9 ಐದು 11 ಐತಾ 11 ಮತ್ತೆ ಏನು ಕಾಮನ್ ಇಲ್ಲ ಸೊ ದಟ್ ಈಸ್ ವೈ ನಮ್ಗೆ ಏನು ಬರುತ್ತೆ 7 9 11 ಅನ್ನೋದು ಕಾಮನ್ ಬರ್ತಿದೆ ವಿಚ್ ಮೀನ್ಸ್ ಎ ಇಂಟರ್ಸೆಕ್ಷನ್ ಡಿ ಯೂನಿಯನ್ ಸಿ ಇಸ್ ನಥಿಂಗ್ ಬಟ್ ವಾಟ್ ಏನು ಬಂತು ನಮಗೆ 7 9 11 ಓಕೆ ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ನೋಡಿ ಓಕೆ ಜಸ್ಟ್ ಕಾಪಿ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಸೊ ಅದು ಎಕ್ಸಾಕ್ಟ್ಲಿ ಸೇಮ್ ಬಟ್ ಸೊ ಲಿಟಲ್ ಬಿಟ್ ಡಿಫರೆಂಟ್ ಆಗಿದೆ ಅಂದ್ರೆ ಬೇರೆ ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಏನ್ ಕೊಟ್ಟಿದ್ರೆ ಎ ಯೂನಿಯನ್ ಡಿ ಓಕೆ ಫಸ್ಟ್ ಏನ್ ಮಾಡಿ ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ ಸೊ ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಓಕೆ ಇಷ್ಟು ಕೊಟ್ಟಿದ್ದಾರೆ ಓಕೆ ಇಷ್ಟು ಕೊಟ್ಟಿದ್ದಾರೆ ಅಂತ ಮೇಲೆ ಸೊ ನಮಗೆ ಫಸ್ಟ್ ಎ ಯೂನಿಯನ್ ಡಿ ಕಂಡುಹಿಡ್ಕೊಳ್ಳೋಣ ಆಮೇಲೆ ಬಿ ಯೂನಿಯನ್ ಸಿ ಕಂಡು ಸೊ ದಟ್ ಈಸ್ ಎ ಯೂನಿಯನ್ ಡಿ ದಟ್ ಈಸ್ ಈಕ್ವಲ್ ಟು ಎ ಯೂನಿಯನ್ ಡಿ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಎ ಯೂನಿಯನ್ ಎ ಬರ್ಕೊಳ್ಳಿ ಸರ್ ಏನಿದೆ that is 3 5 7 9 11 okay so union of d set ಅಲ್ಲಿ elements ಇದಾವೆ that is 15 7 so a union d so a union d is nothing but what ಇವೆಲ್ಲ ಎಲಿಮೆಂಟ್ಸ್ ಬರ್ಕೋಬೇಕು ಇವೆಲ್ಲ ಎಲಿಮೆಂಟ್ಸ್ ಬರ್ಕೊಳ್ಳಿ so that is 3 5 7 9 11 okay ಯೂನೋ ಎಲಿಮೆಂಟ್ಸ್ ಬರ್ಕೋಬೇಕಾ ಯೂನೋ ಎಲಿಮೆಂಟ್ಸ್ ಬರ್ಕೊಳ್ಳಿ that is 15 and 7 ಇದಾಯ್ತು ನೆಕ್ಸ್ಟ್ ಎ ಯೂನಿಯನ್ ಡಿ ಆಯ್ತು ಅದೇ ತರ ಬಿ ಯೂನಿಯನ್ ಸಿ ಬಿ ಯೂನಿಯನ್ ಸಿ ದಟ್ ಇಸ್ ಈಕ್ವಲ್ ಟು ಬಿ ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದಾವೆ ದಟ್ ಈಸ್ 7 9 11 ಯೂನಿಯನ್ ಆಫ್ ಸಿ ಸೆಟ್ ಅಲ್ಲಿ 11 13 15 ಸೊ ದಟ್ ಈಸ್ 11 13 15 ಸೊ ದಟ್ ಈಸ್ ಸೊ ಅಂದ್ರೆ ಬಿ ಯೂನಿಯನ್ ಅಂತ ಅಂದಾಗ ಇವೆಲ್ಲ ಎಲಿಮೆಂಟ್ಸ್ ಬರ್ಕೋಬೇಕು ಅಂದ್ರೆ ರಿಪೀಟ್ ಆಗಿ ಒಂದ್ಸಲ ಬರ್ಕೋಬೇಕು ದಟ್ ಈಸ್ 7 9 11 7 9 11 ಆಲ್ರೆಡಿ ಬರ್ಕೊಂಡಿದೀವಿ 13 ಬರ್ಕೊಂಡು 15 ಎಷ್ಟಾಯ್ತಾ ಸೊ ನಮ್ಗೆ ಏನು ಅಂತ ಬಿ ಯೂನಿಯನ್ ಸಿ ಬರುತ್ತೆ ನಮ್ಗೆ ಏನು ಕಂಡುಹಿಡಬೇಕು ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಎ ಯೂನಿಯನ್ ಡಿ ಏನು ಬಂದಿದೆ ನೋಡಿ ದಟ್ ಈಸ್ 3 5 7 9 11 15 7 ಓಕೆ ಇಂಟರ್ಸೆಕ್ಷನ್ ಆಫ್ ಸೊ ಬಿ ಯೂನಿಯನ್ ಸಿ ಏನು ಬಂದಿದೆ ಬಿ ಯೂನಿಯನ್ ಸಿ ಏನು ಬಂದಿದೆ ನಮಗೆ
So that is 7, 9, 11, 13. Okay, so ನಮಗೆ ಇಂಟರ್ಸೆಕ್ಷನ್ ಇಸ್ ನಥಿಂಗ್ ಬಟ್ ವಾಟ್ ಇವೆರಡು ಸೆಟ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಾಗಿದೆ ನೋಡಿ, 3 ಇದೆನಾ 3 ಇಲ್ಲ, 5 ಇದೆ 5 ಇಲ್ಲ, 7 ಇದೆ 7 ಇದೆ, ಓಕೆ. ಸೊ 9 ಇದೆನಾ 9 ಇದೆ, ಓಕೆ. ನೆಕ್ಸ್ಟ್ 11 ಇದೆನಾ 11 ಇದೆ. ಸೊ 13 ಇಲ್ಲಿಲ್ಲ, ಓಕೆ. 13 ಇದೆ ನೋಡಿ, 13 ಇಲ್ಲಿಲ್ಲ. ಸೊ 13 ಇಲ್ಲ. ನೆಕ್ಸ್ಟ್ 15 ಇದೆನಾ, ಸಾರಿ 13 ಇಲ್ಲಿಲ್ಲ, ಇಲ್ಲಿನೂ ಇಲ್ಲ. ಸೊ ಇಲ್ಲಿ 15 ಇದೆ, 15 ಮತ್ತೇನು ಕಾಮನ್ ಎಲಿಮೆಂಟ್ಸ್ 17 ಇದೆ ಬಟ್ ಅಲ್ಲಿ 17 ಇಲ್ಲ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿಬಹುದು, ಇದು ಮೀನ್ಸ್ ಇದು ರಿಸಲ್ಟ್ ಅಲ್ಲಿ ಏನ್ ಮಾಡಬಹುದು, ದಟ್ ಈಸ್ 7, 9, 11, 15. ಸೊ ನಮ್ಗೆ ಏನ್ ಬಂತು, ಸೊ ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಸ್ ನಥಿಂಗ್ ಬಟ್ ಏನ್ ಬಂತು, ಇಷ್ಟು ಬಂತು. ಓಕೆ, ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್. ಓಕೆ, ಜಸ್ಟ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ನೋಡು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಸೊ ಎ ಸೆಟ್ ಕೊಟ್ಟಿದ್ದಾರೆ. ಸೊ ಎ ಮೈನಸ್ ಬಿ, ಬಿ ಮೈನಸ್ ಎ ಕಂಡಿಡಿ ಅಂತ ಹೇಳಿ. ಸೊ ನಾನು ಹೇಳಿದ್ದೀನಿ ಅವಾಗ. ಓಕೆ, ಎ ಮೈನಸ್ ಬಿ ಮತ್ತೆ ಬಿ ಮೈನಸ್ ಎ ಹೆಂಗೆ ಕಂಡಿಡಿಯೋದು, ದಟ್ ಈಸ್ ಎ ಸೆಟ್ ಇಸ್ ಈಕ್ವಲ್ ಟು ಹಂಗೆ. ಸೊ ಎ ಮೈನಸ್ ಬಿ ಕಂಡಿಡೋಣ, ದಟ್ ಈಸ್ ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಸೆಟ್ ಬರ್ಕೊಳ್ಳಿ ಫಸ್ಟ್ 1 2 3 4 5 6 ಮೈನಸ್ ಆಫ್ ಏನು. ಸೊ ಬಿ ಸೆಟ್ ಬರ್ಕೊಳ್ಳಿ. ಬಿ ಸೆಟ್ ಅಲ್ಲಿ ಏನಿದೆ ನಮಗೆ 2 4 6. ಅಂದ್ರೆ ಮೀನಿಂಗ್ ಏನು ಅಂದ್ರೆ ಎ ಸೆಟ್ ಅಲ್ಲಿ ಬಿ ಸೆಟ್ ನ ಕಳೆದ್ಬಿಡು. ಓಕೆ, ಎ ಸೆಟ್ ಅಲ್ಲಿ ಬಿ ಸೆಟ್ ಅಂದ್ರೆ 2 ಐತಾ 2 ತೆಗೆದ್ಬಿಡಿ. ಓಕೆ, ಇಲ್ಲಿ 4 ಐತಾ ಇಲ್ಲಿ 4 ತೆಗೆದ್ಬಿಡಿ. ಓಕೆ, ಇಲ್ಲಿ 6 ಐತಾ ಇಲ್ಲಿ 6 ತೆಗೆದ್ಬಿಡಿ. ಇಲ್ಲಿ 8 ಐತಾ ಇಲ್ಲಿ 8 ಇಲ್ಲ. ಓಕೆ, ಇಲ್ಲಿ ಉಳಿದಿದ್ದು ಏನ್ ಎಲಿಮೆಂಟ್ ತಾವು ಬರೆಯಬೇಕು. ಓಕೆ, ಇಲ್ಲಿ ಉಳಿದಿದ್ದು ಏನಿರ್ತ ಎಲಿಮೆಂಟ್ ಅವು ಬರೆಯಬೇಕು. ದಟ್ ಈಸ್ ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು ಏನೇನು ಉಳಿದು ನಮಗೆ 1 ಉಳಿತು 3 ಉಳಿತು 5. ದಟ್ ಈಸ್ ವಾಟ್ ಎ ಮೈನಸ್ ಬಿ. ಅದೇ ತರ ಬಿ ಮೈನಸ್ ಸೆಕೆಂಡ್ ಎಲಿಮೆಂಟ್. ಸೊ ದಟ್ ಈಸ್ ವಾಟ್ ಬಿ ಮೈನಸ್ ದಟ್ ಈಸ್ ಈಕ್ವಲ್ ಟು ಬಿ ಸೆಟ್ ಬರ್ತಾ ನೋಡಿ ಫಸ್ಟ್. ಬಿ ಸೆಟ್ ಏನಿದೆ ದಟ್ ಈಸ್ 2 4 6 8 2 4 6 8 ಮೈನಸ್ ಎ ಸೆಟ್ ಏನಿದೆ ನೋಡಿ. ಎ ಸೆಟ್ ಏನಿದೆ ಸೊ ದಟ್ ಈಸ್ 1 2 3 4 5 6. ಅಂದ್ರೆ ಬಿ ಸೆಟ್ ಅಲ್ಲಿ ಎ ಸೆಟ್ ನ ಕಳೆಯಬೇಕು. ಅಂದ್ರೆ ಎ 1 ಐತೆ ನೋಡಿ 1 ಇಲ್ಲ, 2 ಐತಾ 2 ತೆಗೆದ್ಬಿಡಿ. ಓಕೆ, ನೆಕ್ಸ್ಟ್ 3 ಐತಾ 3 ಇಲ್ಲ. ಓಕೆ, ಇಲ್ಲಿ 4 ಐತಾ 4 ತೆಗೆದ್ಬಿಡಿ. ನೆಕ್ಸ್ಟ್ 6 5 ಐತಾ 5 ಇಲ್ಲ, 6 ಐತಾ 6 ತೆಗೆದ್ಬಿಡಿ. ನೆಕ್ಸ್ಟ್ ಇಲ್ಲಿ ಉಳಿಯೋದೇನಿಲ್ಲ 8 ಉಳಿತಾ, ದಟ್ ಈಸ್ ಬಿ ಮೈನಸ್ ಎ ದಟ್ ಈಸ್ ಈಕ್ವಲ್ ಟು 8. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಷ್ಟು ಕಾಪಿ ಮಾಡ್ಕೊಳ್ಬೇಕು ಫಸ್ಟ್. ನೆಕ್ಸ್ಟ್ ಐರೇನ್ ಕೊಟ್ಟಿದ್ರೆ ಬಟ್ ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ. ಕ್ವಶನ್ಸ್ ಯಾವ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ, ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನಾನು ರೋಸ್ಟರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಸೊ ಎ ಇಂಟರ್ಸೆಕ್ಷನ್ ಬಿ ಕಂಡು. ಓಕೆ, ಸೊ ನಾವು ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದೀನಿ ಫಸ್ಟ್. ಓಕೆ, ಸೊ ಫಸ್ಟ್ ಯೂನಿವರ್ಸಲ್ ಸೆಟ್ ಬೇಕಾಗುತ್ತೆ ಇಲ್ಲಿ ಯೂನಿವರ್ಸಲ್ ಬಟ್ ಕಂಡುಹಿಡ್ಕೊಳ್ಳಿ. ಓಕೆ, ಸೊ ಏನ್ ಕೊಟ್ಟಿದ್ದಾರೆ, ಸೊ ಯೂನಿವರ್ಸಲ್ ಸೆಟ್ ದಟ್ ಈಸ್ ಈಕ್ವಲ್ ಟು x such that x is ಇಲ್ಲಿ ಹೆಂಗ್ ರೀಡ್ ಮಾಡಬೇಕಂದ್ರೆ x such that x is lesser than or equal to 10. ಓಕೆ, x such that x ಅಂದ್ರೆ x is lesser than or equal to ಅಂದ್ರೆ x ಏನು ನ್ಯಾಚುರಲ್ ನಂಬರ್ಸ್. ಓಕೆ, x ಅಂದ್ರೆ ನ್ಯಾಚುರಲ್ ನಂಬರ್ಸ್ 1 2 3 4 5 6 7 8 9 10. ಅವ್ರು ಏನ್ ಕೊಟ್ಟಿದ್ರೆ x such that x is lesser than or equal to x ಅಂದ್ರೆ ನ್ಯಾಚುರಲ್. ಇದು ಯೂನಿವರ್ಸಲ್ ಸೆಟ್. ಎ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಇದಾವೆ. ಎ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಅಂದ್ರೆ x such that x belongs to natural number. x is a prime number. Prime number ಯಾವ್ಯಾವ? ಸೊ ಪ್ರೈಮ್ ನಂಬರ್ ಅಂದ್ರೆ ದಟ್ ಈಸ್ 2 3 ಸೊ 5 7 11 13. ಎಷ್ಟರವರೆಗೆ ಹೇಳಿದ್ರೆ ಹೇಳಿಲ್ಲ, ಅವ್ರು ಏನ್ ಮೆನ್ಷನ್ ಮಾಡಿದ್ರು ಹಂಗೆ ಹಂಗೆ ಕಂಟಿನ್ಯೂ ಬರ್ಕೊಂತ ಹೋಗ್ಬೇಕು. ಓಕೆ, ಸೊ ಇದು ಕಂಟಿನ್ಯೂ ಬರ್ಬೇಕು. ಅದಾಯ್ತಾ ನೆಕ್ಸ್ಟ್ ಸೊ ಬಿ ಸೆಟ್ ಇಂದ ಬಿ ಸೆಟ್ ಎಲಿಮೆಂಟ್ಸ್ x such that x is a even number. even number ಎಲ್ಲಿವರೆಗೆ ಹೇಳಿದ್ದಾರೆ ಸೊ ಹೇಳಿಲ್ಲ ಅವರು, ಹಂಗೆ ಬರ್ಕೊಂತ ಹೋಗ್ತಾರೆ. ದಟ್ ಈಸ್ ಬಿ ಸೆಟ್ 2 4 6 8 ಸೊ ಆನ್. ಓಕೆ, ನೆಕ್ಸ್ಟ್ ಅವ್ರ ಏನ್ ಕಡೆ ಎ ಇಂಟರ್ಸೆಕ್ಷನ್ ಇವೆರಡು ಇಂಟರ್ಸೆಕ್ಷನ್ ಕಂಡಿಡ ಅಂತಾರೆ. ಓಕೆ, ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ದಟ್ ಈಸ್ ಎ ಸೆಟ್ ಅಲ್ಲಿ ಏನು ಎಲಿಮೆಂಟ್ಸ್ 2 3 5 7 ಇವೆಲ್ಲ ಪ್ರೈಮ್ ನಂಬರ್ಸ್. ಓಕೆ, 5 7. ಸೊ ಇಂಟರ್ಸೆಕ್ಷನ್ ಆಫ್ ಬಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ನಮಗೆ 2 4 6 8. ಓಕೆ, ಇಲ್ಲ ನೋಡಿ. ಸೊ ಇಲ್ಲಿ ಏನು ಕಾಮನ್ ಎಲಿಮೆಂಟ್ಸ್ ಇರ್ತವೆ, ಏನು ಕಾಮನ್ ಎಲಿಮೆಂಟ್ಸ್ ಬರ್ತವೆ ಇಲ್ಲಿ. ಸೊ ಏನೇನು ಕಾಮನ್ ಎಲಿಮೆಂಟ್ಸ್ ಇರ್ತವೆ ಪ್ಲೀಸ್ ಎ ಇಂಟರ್ಸೆಕ್ಷನ್ ಬಿ ದಟ್ ಈಸ್ ಈಕ್ವಲ್ ಟು ಇಲ್ಲಿ 2 ಐತಾ 2 2 ಅಲ್ಲಿ ಆಲ್ರೆಡಿ ಇಲ್ಲಿ 2 ಐತಿ, ಮತ್ತೆ 3 ಐತೆ ಅಲ್ಲಿ 3 ಇಲ್ಲ, ಇಲ್ಲಿ 4 5 ಐತೆ ಅಲ್ಲಿ 5 ಇಲ್ಲ, ಇಲ್ಲಿ 7 ಐತೆ ಅಲ್ಲಿ 7 ಇಲ್ಲ. ಓಕೆ, ಮೀನ್ಸ್ ನಮ್ಗೆ ಏನ್ ಬರುತ್ತೆ ಸೊ 2 ಒಂದೇ ಕಾಮನ್ ಬರೋದು. ಓಕೆ, ಪ್ರೈಮ್ ನಂಬರ್ ಮತ್ತೆ ಇವನ್ ನಂಬರ್ ಅಲ್ಲಿ ಕಾಮನ್ ಬರೋದೇನೋ 2 ಅಷ್ಟೇ. ದಟ್ ಈಸ್ ವಾಟ್ ಇಂಟರ್ಸೆಕ್ಷನ್ ಈಸ್ ಕೊಟ್ಟು ದಿಸ್ ಮಚ್. ಓಕೆ, ಇಷ್ಟು ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಸೊ ನಮಗೆ ಇಷ್ಟು ಮಾಡಿದ್ರೆ ಸೊ 2 ಮಾರ್ಕ್ಸ್ ಬರುತ್ತೆ ನೋಡಿ. ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಅದೇ ತರನೇ ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕೊಟ್ಟಿದೆ. ಓಕೆ, ಇಂಟರ್ಸೆಕ್ಷನ್ ಇಲ್ಲಿ ಯು ಯೂಸ್ ಮಾಡ್ಕೋಬಹುದು ನೋಡಿ. ಸೊ ಯೂನಿವರ್ಸಲ್ ಸೆಟ್ ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೆಟ್ ಕ್ವಶನ್ ಕೊಟ್ಟಿದ್ರೆ ಎ ಸೆಟ್ ಕೊಟ್ಟಿದ್ದಾನೆ, ಯೂನಿವರ್ಸಲ್ ಸೆಟ್ ಕೊಟ್ಟಿದ್ರೆ ಸೊ ನಮಗೆ ಅಂಡ್ ಏನ್ ಕೊಟ್ಟಿದ್ದಾನೆ ಎ ಸೆಟ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಬಿ ಸೆಟ್ ಕೊಟ್ಟಿದ್ದಾನೆ. ಓಕೆ, ಸೊ ನಾವೇನ್ ಮಾಡೋದು ಸೊ ಯೂನಿವರ್ಸಲ್ ಸೆಟ್ ಬರ್ಕೊಳ್ಳಿ.
First, we have to what we have to find, that is A intersection B dash and B. Okay, ಇದು ಏನಂತ ಕಂಡುಹಿಡಬೇಕು ನಾವು. ಓಕೆ, ಇದು ಏನಂತ ಕಂಡುಹಿಡಬೇಕು. ಫಸ್ಟ್ ಯೂಸ್ ಯೂನಿವರ್ಸಲ್ ಸೆಟ್ ಕೊಡಿ. ಯೂನಿವರ್ಸಲ್ ಸೆಟ್ ಏನು x such that x is lesser than 10, lesser than or equal to 10, but x belongs to natural number. X value ಏನು lesser than 10 ಇದೆ, ಅದು ಏನಾಗುತ್ತೆ, ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ದಟ್ ಇಸ್ ವಾಟ್ ಏನು 1 2 3 4 5 6 7 8 9 10. ಓಕೆ, ಇಷ್ಟ ಆಯ್ತಾ? ಯೂನಿವರ್ಸಲ್ ಸೆಟ್ ಇಷ್ಟ. ನೆಕ್ಸ್ಟ್ a ಸೆಟ್ ಏನು ಬರಬಹುದು. ಓಕೆ, ಸೊ x such that x is lesser than or equal to 10, x is a prime number. ಸೊ ಪ್ರೈಮ್ ನಂಬರ್ ಬರಬೇಕು, ಇಷ್ಟಕ್ಕಿಂತ ಕಡಿಮೆ ಇರಬೇಕು, ಅದು 10 ಕಿಂತ ಕಡಿಮೆ ಇರಬೇಕು. 10 ಕಿಂತ ಕಡಿಮೆ ಇರೋ ಪ್ರೈಮ್ ನಂಬರ್ ಯಾವುದು? 2 3 5 7. 8 is not prime number, 9 is also not prime, but 10 is also not prime. ಹಾಗಂದ್ರೆ ಮುಗಿತು ಇಷ್ಟೇ. 2 5 2 5 7 ಅಂತ. ಓಕೆ, ಇದರ ಸೆಟ್ ಬಿ ಅಲ್ಲಿ ಇಷ್ಟ ಆಯ್ತು. ಸೆಟ್ ಬಿ ಅಲ್ಲಿ ನೋಡಿ ಏನಿದೆ, ಸೆಟ್ ಬಿ x is such that x is lesser than or equal to 10, where x is the even number. X is the even number. 10 ಕಿಂತ ಕಡಿಮೆ even number ಯಾವುದು? 2 4 6 8 10. ಓಕೆ, ಇಷ್ಟೇನಾ? 2 4 6 8 10. ಓಕೆ, ಸೊ ನಾವೇನ್ ಮಾಡ್ಬೇಕು ಈಗ? ಸೊ a ಇಂಟರ್ಸೆಕ್ಷನ್ b ಕಂಡುಹಿಡಿಬೇಕು. a ಇಂಟರ್ಸೆಕ್ಷನ್ b ಡ್ಯಾಶ್ ಕಂಡುಹಿಡಿಬೇಕು. a ಇಂಟರ್ಸೆಕ್ಷನ್ b ಡ್ಯಾಶ್ ಫಸ್ಟ್ ಏನ್ ಮಾಡೋಣ? b ಡ್ಯಾಶ್ ಕಂಡುಹಿಡ್ಕೊಂಡು. ಸೊ b ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್ b ಡ್ಯಾಶ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಅಲ್ಲಿ b ನ ಕಳಿಬೇಕು. ಯೂನಿವರ್ಸಲ್ ಸೆಟ್ ಏನಿದೆ? ಸೊ ದಟ್ ಇಸ್ 1 2 3 4 5 6 7 8 9 10. ಓಕೆ, ಮೈನಸ್ ಆಫ್ ಏನು? b ಸೆಟ್ ಅಲ್ಲಿ ಏನಿಲ್ಲ ನೋಡಿದ್ರು, ದಟ್ ಇಸ್ 2 4 6 8 10. Okay, 2 4 6 8 10 ಅಂತ. ಸೊ ವಿಚ್ ಮೀನ್ಸ್ b ಡ್ಯಾಶ್ ಅಂದ್ರೆ ಏನು ಬರುತ್ತೆ ಅಂದ್ರೆ ನೋಡಿ. ಸೊ ಇದು ಯೂನಿವರ್ಸಲ್ ಸೆಟ್ ಅಲ್ಲಿ ಇದು ಕಳಿಬೇಕು ಅಂದ್ರೆ 2 ಆಯ್ತಾ, 2 ತಗೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 2 ಬೇರೆ ಏನೇನು ಯೂಸ್ ಮಾಡೋಣ, ಕನ್ಫ್ಯೂಸ್ ಆಗುತ್ತಿಲ್ಲ. ಓಕೆ, ಇಲ್ಲಿ 2 ಆಯ್ತಾ, ಇಲ್ಲಿ 2 ತಗೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 4 ಆಯ್ತಾ, 4 ತಗೋಬೇಕು. ಇಲ್ಲಿ 6 ಆಯ್ತಾ, 6 ತಗೋಬೇಕು. ಇಲ್ಲಿ 8 ಆಯ್ತಾ, 8 ತಗೋಬೇಕು. ಇಲ್ಲಿ 10 ಆಯ್ತಾ, 10 ತಗೋಬೇಕು. ಉಳಿಯೋದೇನು ನಮಗೆ? ಸೊ ಉಳಿಯೋದು ಏನು ನಂಬರ್ ಬರ್ತಾವೆ ಅದು ಬರ್ಬೋದು. ಓಕೆ, ಸೊ ಉಳಿಯೋದು ಏನೇನು ಎಲಿಮೆಂಟ್ಸ್ ಉಳಿದಾವೆ ಇಲ್ಲಿ? ಸೊ ದಟ್ ಈಸ್ ನಮ್ಗೆ ಏನು ಉಳಿದ ಅಂದ್ರೆ 1 ಉಳಿತು, 3 ಉಳಿತು, 5 ಉಳಿತು, 7 ಉಳಿತು, 9. ಬಿ ಡ್ಯಾಶ್ ಏನು ಬರುತ್ತೆ? ಇಷ್ಟು ಬಂತು. ಸೊ ಬಿ ಡ್ಯಾಶ್ ಇಷ್ಟು ಬಂತ. ನಾವು ಅವರ್ ಇಂಟೆನ್ಷನ್ ಇಷ್ಟು ಫೈಂಡ್ a ಡ್ಯಾಶ್ a ಇಂಟರ್ಸೆಕ್ಷನ್ b ಡ್ಯಾಶ್. a ಇಂಟರ್ಸೆಕ್ಷನ್ b ಡ್ಯಾಶ್ ಅಂದ್ರೆ ಸೊ a ಇಂಟರ್ಸೆಕ್ಷನ್ b ಡ್ಯಾಶ್. a ಅಂದ್ರೆ ಇಂಗ್ಲಿಷ್ ಬರ್ಕೊಳ್ಳಿ. ಸೊ a ಅಂದ್ರೆ 2 3 5 7, ದಟ್ ಈಸ್ 2 3 5 7. ಓಕೆ, ನೆಕ್ಸ್ಟ್ ಇಂಟರ್ಸೆಕ್ಷನ್ ಆಫ್ b ಡ್ಯಾಶ್ ಏನಿದೆ ನಮಗೆ? ಸೊ 1 3 5 7 9. ಸೊ ನಮ್ಗೆ ಏನಿದೆ? 1 3 5 7 ಇವೆರಡರಲ್ಲಿ. ಸೊ ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಇರೋ ಎಲಿಮೆಂಟ್ಸ್ ಎಲ್ಲ ಇರಬೇಕು. ಕಾಮನ್ ಇರೋ ಎಲಿಮೆಂಟ್ಸ್ ಏನಿದೆ ನೋಡಿ, 2 ಐತಾ, 2 ಇಲ್ಲ. ಸೊ 3 ಐತಾ, 3 ಇದೆ. ಓಕೆ, ನೆಕ್ಸ್ಟ್ 5 ಇದೆ, 5 ಇದೆ. 7 ಇದೆ, 7 ಇದೆ. ಓಕೆ, ವಿಚ್ ಮೀನ್ಸ್ ಏನೋ 3 5 7 ಅಂದ್ರೆ ನಮ್ಗೆ ಕಾಮನ್ ಬರ್ತದೆ. ದಟ್ ಈಸ್ 3 5 7. ಓಕೆ, ವಿಚ್ ಮೀನ್ಸ್ a ಇಂಟರ್ಸೆಕ್ಷನ್ b ಡ್ಯಾಶ್ ನಮ್ಗೆ ಏನು ಬಂತು? 3 5 7. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ರೈಟ್ ಡೌನ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ? ಸೊ a ಯೂನಿಯನ್ b ಹೋಲ್ ಡ್ಯಾಶ್ ಮಾಡಬೇಕು. ಓಕೆ, ಸೊ ನಮಗೆ ಯೂನಿವರ್ಸಲ್ ಸೆಟ್ ಕೊಟ್ಟಿದ್ರೆ, a ಸೆಟ್ ಕೊಟ್ಟಿದ್ರೆ, b ಸೆಟ್ ಕೊಟ್ಟಿದ್ರೆ, ಇದ್ರದ್ದು ಹೋಲ್. ಫಸ್ಟ್ ಏನ್ ಮಾಡೋಣ? a ಯೂನಿಯನ್ b ಕಂಡುಹಿಡಬೇಕು. ಸೊ ದಟ್ ಈಸ್ a ಯೂನಿಯನ್ b ಹೋಲ್ ಡ್ಯಾಶ್ ಕಂಡುಹಿಡಬೇಕು. a ಯೂನಿಯನ್ ಹೋಲ್ ಡ್ಯಾಶ್ ಇದನ್ನ ಕಂಡುಹಿಡಬೇಕು. ಓಕೆ, ಫಸ್ಟ್ ಏನ್ ಮಾಡೋಣ? a ಯೂನಿಯನ್ b ಕಂಡುಹಿಡಬೇಕು. ಸೊ ಏನಂದ್ರೆ a ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆ? ದಟ್ ಈಸ್ 1 2 3 4. ಓಕೆ, ನೆಕ್ಸ್ಟ್ ಯೂನಿಯನ್ ಆಫ್ b ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆ? b ಸೆಟ್ ಅಲ್ಲಿ ದಟ್ ಈಸ್ 2 4 6 ಸೆಟ್ ಇದಾವ. ಓಕೆ, ಇಷ್ಟಿದೆನಾ? ಇಷ್ಟ ಆದ್ಮೇಲೆ ಸೊ ನಾವು ನೋಡಿ ಯೂನಿಯನ್ ಏನು ಕಂಡುಹಿಡಬೇಕು? ದಟ್ ಈಸ್ ಇವೆಲ್ಲ ಎಲಿಮೆಂಟ್ಸ್ ಬರ್ಕೊಡಿ 1 2 3 4. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಬರಬೇಕು. ಓಕೆ, 2 ಆಲ್ರೆಡಿ ಬರ್ದಿದ್ದು ಬರ್ಬೋದು, 4 ಆಲ್ರೆಡಿ ಬರ್ಬೋದು, 6 ಇದೆ ನೋಡಿ, 6 ಬರ್ಕೊಳ್ಳಿ, 8 ಬರ್ದಿಲ್ಲ ಬರ್ಬೋದು. ಓಕೆ, ವಿಚ್ ಮೀನ್ಸ್ a ಯೂನಿಯನ್ b ಎಷ್ಟು ಬಂತು? ಇಷ್ಟು ಬಂತು. ಓಕೆ, a ಯೂನಿಯನ್ b ಏನು ಮಾಡಬೇಕು? ಹೋಲ್ ಡ್ಯಾಶ್ ಮಾಡಬೇಕು. ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್? ದಟ್ ಈಸ್ a ಯೂನಿಯನ್ b ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಅಂದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ a ಯೂನಿಯನ್ b ಕೇಳಬೇಕು. ಓಕೆ, ಏನು ಯೂನಿವರ್ಸಲ್ ಸೆಟ್ ಅಲ್ಲಿ ಏನು ಕೇಳಬೇಕು? a ಯೂನಿಯನ್ b ಕೇಳಬೇಕು. ಸೊ ಯೂನಿವರ್ಸಲ್ ಸೆಟ್ ಅಲ್ಲಿ ಏನಿದೆ ಎಲಿಮೆಂಟ್ಸ್ ನಮಗೆ? ದಟ್ ಈಸ್ ಯೂನಿವರ್ಸಲ್ ಸೆಟ್ ಅಲ್ಲಿ 1 2 3 4 5 6 7 8 9 ಬರಬೇಕು. ಸೊ ದಟ್ ಈಸ್ 1 2 3 4 5 6 7 8 9 ಮೈನಸ್ ಆಫ್ a ಯೂನಿಯನ್ b ನಮಗೆ ಏನು ಬಂದಿದೆ? ದಟ್ ಈಸ್ a ಯೂನಿಯನ್ b. ಸೊ 1 2 3 4 6. ಓಕೆ, a ಯೂನಿಯನ್ ಬಂದಿದೆ 1 2 3 4 6 8 ಬಂದಿದೆ. ಓಕೆ, ಇದರಲ್ಲಿ ಇದು ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಸೊ ಇದರಲ್ಲಿ ಇದು ಸಬ್ಸ್ಟ್ರಾಕ್ಟ್, ಇಲ್ಲಿ 1 ಐತಾ, 1 ತಗೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 2 ಐತಾ, 2 ತಗೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ 3 ಐತಾ, 3 ತಗೋಬೇಕು. ನೆಕ್ಸ್ಟ್ ಇಲ್ಲಿ 4 ಐತಾ, 4 ತಗೋಬೇಕು. ನೆಕ್ಸ್ಟ್ ಇಲ್ಲಿ 6 ಐತಾ, 6 ತಗೋಬೇಕು. ಇಲ್ಲಿ 8 ಐತಾ, 8 ತಗೋಬೇಕು. ಉಳಿದಿದ್ದೆ ನಮಗೆ 5 7 9. ಓಕೆ, ಉಳಿದಿದ್ದೆ ನಮಗೆ ಸೊ ದಟ್ ಈಸ್ 5 7 9. ಸೊ 5 7 5 7. That is a union b whole dash that is equal to n ಬರುತ್ತೆ. that is 5 7. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ.
ಓಕೆ ಜಸ್ಟ್ ರೈಟ್ ಡೌನ್. ಈಗ ನೋಡಿ ಈ ತರದ್ದು ಈ ಕ್ವಶನ್ ಇದರ ಸಬ್ಸೆಟ್ ಕ್ವಶನ್. ಓಕೆ, ಈ ಸಬ್ಸೆಟ್ ನಮಗೆ ಯಾವಾಗಲೂ ಮಾಡಿಸಿದ್ರೆ ನಾನು ಕಾನ್ಸೆಪ್ಟ್ ಮಾಡಿಸುವಾಗ ಸಬ್ಸೆಟ್ ಅಂದ್ರೆ ಇಲ್ಲಿ ನೋಡಿ ಇದ್ರದ್ದು ಯಾವ ಸಬ್ಸೆಟ್ ಬರೀಬೇಕು. ಓಕೆ, ಸೊ ಅದನ್ನ ಲೆಟಸ್ ಕನ್ಸಿಡರ್ ದಿಸ್ ಸೆಟ್ ಎ ಅಂತ ಸೆಟ್ ಎ ಇದು ನಾವು ಎಲ್ಲ ಸಬ್ಸೆಟ್ ಕಂಡು. ಓಕೆ, ಸಬ್ಸೆಟ್ ಅಂದ್ರೆ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಬರ್ತಾವ ಫಸ್ಟ್. ಸೊ ನಂಬರ್ ಆಫ್ ಸಬ್ಸೆಟ್ಸ್ that is equal to 2 to the power n. N ಅಂದ್ರೆ number of elements present in this set. ಎಷ್ಟು ಇದಾವೆ, ಎಷ್ಟು ಇದಾವೆ ಎಲಿಮೆಂಟ್ಸ್, that is 2 to the power 2, that is equal to 4. ಅಂದ್ರೆ ಎಷ್ಟು ಬರ್ತವೆ, 4 ಸಬ್ಸೆಟ್. 4 ಯಾವ್ಯಾವು, ಫಸ್ಟ್ ದಟ್ ಸಬ್ಸೆಟ್, ದಟ್ ಎಂಟಿ ಸೆಟ್ ಒಂದು, ದಟ್ ಸೆಟ್ itself. ಓಕೆ, ಸೊ ಎಂಟಿ ಸೆಟ್ ಒಂದು, ದಟ್ ಸೆಟ್ itself. ನೆಕ್ಸ್ಟ್ ಏನ್ ಬರುತ್ತೆ, that is 1, that is, so these are the subset. ಓಕೆ, subsets of A ಅಂತ ಬರ್ಕೊಂಡು subsets of A is equal to ಇಷ್ಟು. ಓಕೆ, ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಏನ್ ಮಾಡ್ತೀವಿ, ಎಂಟಿ ಸೆಟ್ ಬರ್ಕೊಳ್ಳಿ ಫಸ್ಟ್, ಆ ಸೆಟ್ ಅಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೇವೆ, ಸೊ ದಟ್ ಈಸ್ 1 ಅಂಡ್ ಸೆಟ್ ಆಫ್ 1 ಅಂಡ್ ಸೆಟ್ ಆಫ್ 2. ಎಷ್ಟು ಬರ್ತದೆ ನಿಮಗೆ, ಸೊ 2 ಮಾರ್ಕ್ಸ್ ಮಾಡಿ ಬರ್ಕೊಳ್ಳಿ. ಇದೇ ತರ ನೆಕ್ಸ್ಟ್ ಕ್ವಶನ್ ಇದೆ. ಓಕೆ, ಬಟ್ ಇಲ್ಲಿ 2 ಎಲಿಮೆಂಟ್ಸ್ ಇದಾವೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ 3 ಎಲಿಮೆಂಟ್ಸ್ ಇದಾವೆ. ಅದೊಂದು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಸೊ ನಾವು ನೋಡಿ ಇದರ ಸಬ್ಸೆಟ್ ನೋಡಿ, ನಂಬರ್ ಆಫ್ ಸಬ್ಸೆಟ್ ಅಂದ್ರೆ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಬರ್ತವೆ. ಸೊ ನಂಬರ್ ಆಫ್ ಸಬ್ಸೆಟ್ಸ್, okay, number of subsets that is equal to 2 to the power n. And the 2 to the power ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇದಾವೆ, n is nothing but number of elements present in this set. ಎಷ್ಟು ಎಲಿಮೆಂಟ್ಸ್ ಇದಾವೆ, that is 3. 2 to the power 3 ಅಂದ್ರೆ 8. ಅಂದ್ರೆ 8 ಸಬ್ಸೆಟ್ಸ್ ಬರ್ತವೆ ಅಂದ್ರೆ ಅರ್ಥ. ಓಕೆ, ಸಬ್ಸೆಟ್ಸ್ is equal to ಮಾಡ್ಕೊಂಡು ಯಾವ್ಯಾವ ಬರ್ತವೆ ಹೇಳ್ತೀನಿ. ಸಬ್ಸೆಟ್ಸ್ ಆಫ್ A that is equal to ನಾವು ಏನೇನು ಬರ್ತವೆ, ಫಸ್ಟ್ ಏನೋ ಎಂಟಿ ಸೆಟ್ ಒಂದು ಹೌದಲ್ಲ, ಸೊ ಎಂಟಿ ಸೆಟ್ ಒಂದು. ನೆಕ್ಸ್ಟ್ ದಟ್ ಸೆಟ್ itself. ಓಕೆ, ಸೊ ದಟ್ ಸೆಟ್ itself ಅಂದ್ರೆ 1 2 3. Okay, empty set ಒಂದು, a set itself always it is a subset of that any set. Okay, next you know that is 1 buried, next to that is 2, next to 3, next to 1 comma 2, next to 2 comma 3, next to 1 comma 2. So ಇವೆಲ್ಲ ಏನಾಗುತ್ತೆ ಸಬ್ಸೆಟ್. ಫಸ್ಟ್ ಏನ್ ಮಾಡಿ ಸಿಂಗಲ್ ಎಲಿಮೆಂಟ್ಸ್, ಫಸ್ಟ್ ಏನ್ ಮಾಡಿ ಎಂಟಿ ಸೆಟ್ ಬರ್ಕೊಂಡು ದಟ್ ಸೆಟ್ ಬರ್ಕೊಂಡು, ಆಮೇಲೆ ಏನೋ ಸಿಂಗಲ್ ಸೆಟ್ ಎಲಿಮೆಂಟ್ಸ್ ಬರ್ಕೊಂಡು, ಆಮೇಲೆ ಏನೋ ಡಬಲ್ ಸೆಟ್ ಎಲಿಮೆಂಟ್ಸ್ ಬರ್ಕೊಂಡು. ಸೊ ನಮ್ಗೆ ಏನ್ ಬಂತು, ಇಷ್ಟು ಬಂತು. ಓಕೆ, ದೀಸ್ ಆರ್ ದಿ ಸಬ್ಸೆಟ್ಸ್ ಆಫ್ ದಟ್ ಗಿವನ್ ಸೆಟ್. ಓಕೆ, ಇಷ್ಟ ಆಯ್ತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದನ್ನ ಬರ್ಕೊಳ್ಳಿ. ಸಬ್ಸೆಟ್ ಕೇಳಿದ್ರೆ ನೋಡಿ 2 ಮಾರ್ಕ್ಸ್ ಕ್ವಶನ್ಗೆ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಬಟ್ ಇದು ಲಾಸ್ಟ್ ಕ್ವಶನ್ ನಮ್ಗೆ ಏನ್ ಕೇಳ್ತಾನೆ ಅಂದ್ರೆ ಡ್ರಾ ದಿ ಅಪ್ರಾಪ್ರಿಯೇಟ್ ವೆನ್ ಡಯಾಗ್ರಾಮ್. ಇದು ಒಂದು ಕೇಳ್ತಾನೆ, ಇದನ್ನ ಸುಮ್ಮನೆ ನಾನು ಇದು ಒಂದೇ ಕೇಳ್ತಾನೆ. ಓಕೆ, ಇಷ್ಟು ಕೇಳಿ ಮಾಡಿಸಿ, ಇದಕ್ಕೆ ಕೇಳಿದ್ರೆ ಇದಕ್ಕೆ ಕೇಳ್ತಾನೆ, ಇದಕ್ಕೆ ಕೇಳಿದ್ರೆ ಇದಕ್ಕೆ ಕೇಳ್ತಾನೆ, ಇದಕ್ಕೆ ಕೇಳಿದ್ರೆ ಇದಕ್ಕೆ ಕೇಳ್ತಾನೆ. ಓಕೆ, ಎಲ್ಲದಕ್ಕೂ ನಾನು ಒಂದೇ ಮಾಡಿಸ್ಬಿಟ್ಟಿದ್ದೀನಿ. ಓಕೆ, ಎಲ್ಲದಕ್ಕೂ ಒಂದೇ ಕ್ವಶನ್ ಅಂತ ಮಾಡ್ಕೊಂಡು ಮಾಡಿದ್ದೀನಿ. ಓಕೆ, ಸೊ ನಾವು ಇದನ್ನ ಪ್ರಕಾರ ನಾನು ಏನ್ ಮಾಡೋಣ, ಸಾಲ್ವ್ ಮಾಡ್ತೀನಿ. ಫಸ್ಟ್ ಅರ್ಥ ಮಾಡಿಸ್ತೇನೆ ನಾವು ಏನಂದ್ರೆ. ಸೊ ಎ ಇನ್ ಎನ್ ಬಿ ಅಂದ್ರೆ ಏನು, ಎ ಇನ್ ಎನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ. ಓಕೆ, ವಿಚ್ ಮೀನ್ಸ್ ಫಸ್ಟ್ ಆಫ್ ಆಲ್ ಏನು, ಫಸ್ಟ್ ಆಫ್ ಆಲ್ ಇಸ್ ನಥಿಂಗ್ ಬಟ್ ದಿಸ್ ವರ್ಡ್. ಇದು ಕಂಪ್ಲೀಟ್ ಒಂದು ಯೂನಿವರ್ಸಲ್ ಸೆಟ್ ಅಂದ್ರೆ ಇದೇನೋ ಯೂನಿವರ್ಸಲ್ ಸೆಟ್ ಅಂತ, ಕಂಪ್ಲೀಟ್ ಒಂದು ಯೂನಿವರ್ಸಲ್ ಸೆಟ್ ಅಂತ ಅರ್ಥ. ಅದ್ರಲ್ಲಿ ಏನ್ ಕಡಿಬೇಕಂತ ಹೇಳಿದಾರೆ ಅವರು. ಸೊ ಯೂನಿವರ್ಸಲ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್, ಫಸ್ಟ್ ಆಫ್ ಆಲ್ ಟೆಲ್ ಮಿ ವಾಟ್ ಇಸ್ ದ ಮೀನಿಂಗ್ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಮೀನಿಂಗ್ ಏನಂದ್ರೆ ದಟ್ ಈಸ್ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕಡಿಬೇಕು ನಾವು, ಎ ಯೂನಿಯನ್ ಬಿ ಕಡಿಬೇಕು. ಓಕೆ, ಇದು ಯೂನಿವರ್ಸಲ್ ಸೆಟ್. ಓಕೆ, ಅದ್ರಲ್ಲಿ ಏನ್ ಕಡಿಬೇಕು, ಎ ಯೂನಿಯನ್ ಬಿ ಅಂದ್ರೆ ಎ ಯೂನಿಯನ್ ಬಿ ಅಂದ್ರೆ ಫಸ್ಟ್ ಆಫ್ ಆಲ್ ಎ ಯೂನಿಯನ್ ಅಂದ್ರೆ ಇದನ್ನ ನಾವು ಏನಂತೀವಿ, ಎ ಯೂನಿಯನ್ ಬಿ. ಸೊ ಇದೇನಾಗುತ್ತೆ, ದಿಸ್ ಇಸ್ ಯೂನಿವರ್ಸಲ್ ಸೆಟ್, ದಿಸ್ ಇಸ್ ಎ ಯೂನಿಯನ್ ಬಿ. ಅಂದ್ರೆ ಇದ್ರಲ್ಲಿ ಇದು ಕಳಿಬೇಕು. ಓಕೆ, ಇದ್ರಲ್ಲಿ ಇದು ಕಳಿಬೇಕಾ ಅಂದ್ರೆ ಇದರಲ್ಲಿ ಏನ್ ಮಾಡಿ ಇದೈತಾ. ಸೊ ದಿಸ್ ಇಸ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕಳಿಬೇಕು, ಎ ಯೂನಿಯನ್ ಬಿ. ಇದನ್ನ ಕಳೆದ್ಬಿಟ್ಟು. ಓಕೆ, ಇದನ್ನ ಕಳೆದ್ರೆ ಉಳಿಯೋದೇ ನಮಗೆ. ಸೊ ಇದನ್ನ ಕಳೆದ್ರೆ ಏನು ಉಳಿಯುತ್ತೆ ನಮಗೆ, ಇದನ್ನ ಕಳೆದ್ರೆ ಇಷ್ಟು ಉಳಿಯುತ್ತೆ ನಮಗೆ. ಈಗ ನೋಡಿಬೇಕಾದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕಳೆದಿ ನಾನು, ಎ ಯೂನಿಯನ್ ಬಿ ಕಳೆದಿ. ಎ ಇಲ್ಲ, ಎ ಯೂನಿಯನ್ ಬಿ ಇದೆ. ಯೂನಿವರ್ಸಲ್ ಸೆಟ್ ಅಲ್ಲಿ ಎ ಯೂನಿಯನ್ ಬಿ ಕಳೆದ್ರೆ ಇಷ್ಟ ಇಷ್ಟಿಗೆ ಆನ್ಸರ್ ನಮಗೆ. ಸೊ ನಮಗೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಅರ್ಥ. ಓಕೆ, ಅದೇ ತರ ನಾವು ಈ ಜಸ್ಟ್ ಸಿ ಹಿಯರ್, ಇಲ್ಲಿ ಕ್ವಶನ್ ಏನಿದೆ. ಸೊ ನಮಗೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಇದೆ. ಸೊ ನಿಮ್ಗೆ ಇದು ಗೊತ್ತಿರಬೇಕು. ಸೊ ದಟ್ ಈಸ್ ಡಿ ಮಾರ್ಗನ್ಸ್ ಲಾ, ದಟ್ ಈಸ್ ಗೊತ್ತಿರಬೇಕು. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಅಂದ್ರೆ ಮೀನಿಂಗ್ ಏನು, ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ನಾವು ಏನ್ ಬರೀಬಹುದು, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಇದನ್ನೇ ಬರ್ತದೆ. ಓಕೆ, ಸೊ ಇದನ್ನೇ ಏನ್ ಬರ್ಬಿಡಿ, ಇದನ್ನೇ ಬರ್ಬಿಡಿ. ಓಕೆ, ಇದ್ರದ್ದು ಆನ್ಸರ್ ಏನ್ ಬರ್ತದೆ ನಮಗೆ. ಸೊ ಇದ್ರದ್ದು ಆನ್ಸರ್ ನಮ್ಗೆ ಏನ್ ಬರುತ್ತೆ ಅಂದ್ರೆ ಇದೇ ಬರುತ್ತೆ. ಓಕೆ, ಸೊ ಅಂದ್ರೆ ವೈ ಬಿಕಾಸ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಏನು, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅದನ್ನೇ ಇಲ್ಲಿ ಬರುತ್ತೆ. ಓಕೆ, ಸೊ ನಮ್ಗೆ ಇವೆರಡು ಸೇಮ್ ಬರ್ತವೆ. ಅದು ಇಟ್ ಮೀನ್ಸ್ ಸೊ ನಿಮ್ಗೆ ಇಷ್ಟು ಬರ್ತಾರೆ. ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಇದೇನಾಗುತ್ತೆ, ದಿಸ್ ಇಸ್ A union B whole dash. This is what A dash
intersection B dash. Why? Because A and B whole dash is also equal to A dash intersection B dash. ಅಂದ್ರೆ ಏಳಿಗೆ ಸೇಮ್ ಅಂತ. ಓಕೆ, ಇದು ಇಷ್ಟ ಆಯ್ತಾ? ನೆಕ್ಸ್ಟ್ A intersection B whole dash. ಓಕೆ, A intersection B whole dash ಅಂದ್ರೆ ಫಸ್ಟ್ ನಮಗೆ ಇದು ನಾರ್ಮಲ್ ಆಗಿ ಯೂನಿವರ್ಸಲ್ ಸೆಟ್. ಓಕೆ, ಇದು ನಾರ್ಮಲ್ ಆಗಿ ಏನು ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಇದೆ. ನಾರ್ಮಲ್ ಆಗಿ ಯೂನಿವರ್ಸಲ್ ಸೆಟ್ ಆದಾಗ A intersection B ಅಂದ್ರೆ ಏನು? ಸೊ ದಿಸ್ ಇಸ್ A set, this is B set. ಓಕೆ, ಲೆಟ್ ಚೇಂಜ್ ಆಯ್ತು. ಓಕೆ, this is A set and B set. Intersection ಅಂದ್ರೆ ಏನು? Intersection is nothing but what here ನಮಗೆ intersection ಅಂದ್ರೆ ಈಗ ಓಕೆ, ಇಲ್ಲಿ ಏನು ಬರ್ತದೆ ನಮಗೆ? this is what intersection meaning. ಓಕೆ, ಇದು intersection ಅಂತ ಅಂದ್ರೆ this is what A intersection B ಅಂದ್ರೆ ಮೀನಿಂಗ್ ಏನು? ನಮಗೆ ಯೂನಿವರ್ಸಲ್ ಸೆಟ್ ಅಲ್ಲಿ ಇಂಟರ್ಸೆಕ್ಷನ್ ತೆಗಿಬೇಕು. ಓಕೆ, ಫಸ್ಟ್ ಯು ರೈಟ್ ಇಟ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಇದು ಯೂನಿವರ್ಸಲ್ ಸೆಟ್ ಅಲ್ಲ. ಯೂನಿವರ್ಸಲ್ ಸೆಟ್ ಅಲ್ಲಿ ಏನು ಕಡೆನಾ ಇಂಟರ್ಸೆಕ್ಷನ್ ತೆಗಿಬೇಕು. ಯೂನಿವರ್ಸಲ್ ಸೆಟ್ ಇದೆ, ಕಂಪ್ಲೀಟ್ ಯೂನಿವರ್ಸಲ್ ಸೆಟ್ ಅಲ್ಲಿ ಇಂಟರ್ಸೆಕ್ಷನ್ ಇದು ಇದು ಬಿಟ್ಟು ಉಳಿಕಿದ್ದೆಲ್ಲ ಡ್ರಾ ಮಾಡಿ, ಇದೆಲ್ಲ ಶೇಡ್ ಮಾಡಿ, ಇದು ಬಿಟ್ಟು ಉಳಿಕಿದ್ದೆಲ್ಲ ಇದು ಯೂನಿವರ್ಸಲ್ ಸೆಟ್ ನೋಡಿ. ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಮಾಡಿದ್ವಿ ನಾವು? ಸೊ ಎ ಇಂಟರ್ಸೆಕ್ಷನ್ ಬಂದ್ರೆ ಇಷ್ಟು ಬಿಟ್ಟು ಹೇಳುವ ಎಲ್ಲ ಶೇರ್ ಮಾಡಿ. ಓಕೆ, ಸೊ ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ? ಸೊ ದಿಸ್ ಈಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಎ ಇಂಟರ್ಸೆಕ್ಷನ್ ಬಿ ವರ್ಡ್. ವೈ? ಬಿಕಾಸ್ ನಮ್ಗೆ ಇದ್ರ ಮೀನಿಂಗ್ ಏನಂದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಕೇಳಬೇಕು? ಎ ಇಂಟರ್ಸೆಕ್ಷನ್ ಬಿ ಕೇಳಬೇಕು. ಓಕೆ, ಯೂನಿವರ್ಸಲ್ ಸೆಟ್ ಏನ್ ಮಾಡ್ತದೆ? ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ವಿ. ಓಕೆ, ನಮ್ಗೆ ಇದೆ ಅಂತ ಅದೇ ತರ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ. ಸೊ ಮೀನಿಂಗ್ ಏನಂದ್ರೆ ಸೊ ದಟ್ ಈಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಓಕೆ, ಸೊ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಅರ್ಥ. ಓಕೆ, ಸೊ ಇದೇ ಬರುತ್ತೆ ನಮ್ಗೆ, ಏನ್ ಬರುತ್ತೆ ಇದೇ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ದಟ್ ಈಸ್ ನಮ್ಗೆ ಇಲ್ಲಿ ಏನ್ ಬರ್ಕೊಳ್ಳಿ? ಸೊ ದಟ್ ಈಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಇವೆರಡು ಸೇಮ್. ಅದಕ್ಕೋಸ್ಕರ ಏನು ಬರ್ಸಿ. ಒನ್ ಮೋರ್ ಥಿಂಗ್, ನಾವು ಯು ಜಸ್ಟ್ ವಿ ವಿಲ್ ಗೋ ಫಾರ್ ಒನ್ ಮೋರ್ ಟೈಪ್ ಎ ಮೈನಸ್ ಬಿ. ಎ ಮೈನಸ್ ಇದು ಕೇಳ್ತಾ ನೋಡಿ ಎಕ್ಸಾಮ್, ಎ ಮೈನಸ್ ಬಿ ಮತ್ತೆ ಬಿ ಮೈನಸ್ ಎ. ಓಕೆ, ನಾವು ಎ ಮೈನಸ್ this is set A, this is set B. ಅದರ ತರ ಇಲ್ಲಿ ನಾನು ಡ್ರಾ ಮಾಡ್ಬಿಡ್ತೀನಿ. this is set A, this is set. ಓಕೆ, ಇದು set A ಮತ್ತೆ set B. ಓಕೆ, ಸೊ ಇಲ್ಲಿ ಏನು ಮಾಡೋಣ? ಇದು set A, set B. ಇದು set A. ಅವ್ರು ಏನು ಹೇಳಿದ್ರೆ set A ಅಲ್ಲಿ B ನ ಕಳೆದ್ಬಿಡಿ ಅಂತ. ಓಕೆ, set A ಅಲ್ಲಿ B ನ ಕಳೆದ್ಬಿಟ್ರೆ ಏನು ಬರ್ತದೆ? set A ಅಲ್ಲಿ B ನ ಕಳೆದ್ಬಿಟ್ರೆ ಏನು ಬರ್ತದೆ? ಇಷ್ಟು ಬರುತ್ತಾ ನಮಗೆ? ಮುಗಿತು ಇಷ್ಟು. ಸೊ ದಟ್ ಈಸ್ ವಾಟ್ A ಮೈನಸ್ B. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಏನು ಅವ್ರು ಏನ್ ಹೇಳ್ತಾರೆ? ಸೆಟ್ ಬಿ ಅಲ್ಲಿ ಏನ್ ಕಳೆದ್ರು? ಇದು ಸೆಟ್ ಬಿ ಅಲ್ಲಿ ಏನ್ ಕಳ್ತಗೊಂಡ್ಬಿಡಿ ಸೊ ಇಷ್ಟು ಡ್ರಾ ಮಾಡಿದ್ರೆ ನೋಡಿ, ಇಷ್ಟು ಡ್ರಾ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಸೊ 2 ಮಾರ್ಕ್ಸ್ ಬಂದಿದೆ. ಇದಕ್ಕೆ ಒಂದು 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್, ಇದು 2 ಮಾರ್ಕ್ಸ್ ಇದೆ. ಎಲ್ಲವುಗಳೆಲ್ಲ ಒಂದೇ ಕೇಳ್ತಾರೆ. ಡ್ರಾ ಅನ್ ಅಪ್ರಾಪ್ರಿಯೇಟ್ ಡಯಾಗ್ರಾಮ್ ಆಫ್ ಎ ಎನ್ ಬಿ ಹೋಲ್ ಡ್ಯಾಶ್ ಅಂತ ಹೇಳ್ತಾರೆ. ಡ್ರಾ ಅನ್ ಅಪ್ರಾಪ್ರಿಯೇಟ್ ಡಯಾಗ್ರಾಮ್ ಆಫ್ ವೆನ್ ಡಯಾಗ್ರಾಮ್ ಆಫ್ ಎ ಮೈನಸ್ ಬಿ ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಪಕ್ಕ ಬರುತ್ತೆ. ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಸೊ ನೀವು ಇಷ್ಟು ಇದು ಬಿಟ್ಟು ಮತ್ತೆ ನಾ ಎಲ್ಲ ಕ್ವಶನ್ ಮಾಡಿಸ್ಬಿಟ್ಟಿದ್ದೀನಿ. ಓಕೆ, ಈ ಕ್ವಶನ್ಸ್ ಬಿಟ್ಟು ನಾವು ಬೇರೆ ಕೇಳಿದ್ರೆ ಮತ್ತೆ ಅದು ನಿಮ್ಮ ಪೇಪರ್ ಅಲ್ಲ ಅಂತ ಅರ್ಥ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಸೊ ನಮಗೆ ಸೆಟ್ಸ್ ಅಲ್ಲಿ 2 ಕ್ವಶನ್ ಕೇಳ್ತಾನೆ. ಓಕೆ, ಸೆಟ್ಸ್ ಅಲ್ಲಿ 2 ಕ್ವಶನ್ ಕೇಳ್ತಾನೆ. ಅದರಲ್ಲಿ ನಾನು ಎಲ್ಲ ಕ್ವಶನ್ಸ್ ಕವರ್ ಮಾಡಿದ್ದೀನಿ. ಇಷ್ಟು ಸಾಲ್ವ್ ಮಾಡಿ ಆರಾಮಾಗಿ ನಿಮ್ಗೆ 2 ಮಾರ್ಕ್ಸ್ 4 ಮಾರ್ಕ್ಸ್ ಬಂದೇ ಬರ್ತವೆ. ನೆಕ್ಸ್ಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇದ್ದಾರೆ ಕ್ವಶನ್ಸ್. ಆ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ ಅಂತೆ. ಓಕೆ, ಸೊ ಥ್ಯಾಂಕ್ ಯು.